ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ತರಗತಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಸ್ನೇಹಿತರಿಗೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಕಳೆದ 9 ವರ್ಷಗಳಿಂದ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಮುಂದೆ 10ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಸಂತೋಷ್ ಮಟಗಾರ್ ಸರ್ ಅವರ ನೇತೃತ್ವದಲ್ಲಿ ಈ ಒಂದು ಸಂಸ್ಥೆಯನ್ನು ಮುನ್ನುಗ್ತಾ ಇದ್ದು ಈಗಾಗಲೇ ಪ್ರವೇಶಗಳು ಪ್ರಾರಂಭವಾಗಿದ್ದು ಮುಂಬರುವ ಮಾರ್ಚ್ 1ನೇ ತಾರೀಕಿಗೆ ತರಗತಿಗಳು ಪ್ರಾರಂಭವಾಗ್ತಾ ಇವೆ ಸ್ನೇಹಿತರೆ. ಸೊ ತಮಗೆ ಯಾರಿಗೆ ಇಂಟ್ರೆಸ್ಟೆಡ್ ಇದೆಯೋ ತಾವೆಲ್ಲರೂ ಏನು ಮಾಡ್ಬೋದು, ಸೊ ಈ ಸಂಸ್ಥೆ ಮೇಲೆ ಈ ಒಂದು ಸ್ಲೈಡ್ ಮೇಲೆ ನಂಬರ್ ಕಾಣ್ತಕ್ಕಂಥ 9900667411 ಈ ನಂಬರ್ಗೆ ಆದರೂ ಕರೆ ಮಾಡಿರಿ. ಇಲ್ಲ ಅಂತಂದರೆ 9964205097 ಈ ನಂಬರ್ಗಾದರೂ ಕರೆ ಮಾಡಿ ತಾವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ನೀವು ಅಡ್ಮಿಷನನ್ನು ಮಾಡ್ಕೋಬೋದು ಸ್ನೇಹಿತರೆ. ಸ್ನೇಹಿತರೆ, ನಾನು ನಿಮ್ಮ ರಾಹುಲ್ ರಾಮತೀರ್ಥಕರ್, ಇಂಗ್ಲೀಷ್ ವಿಷಯದ ಫ್ಯಾಕಲ್ಟಿ. ಇವತ್ತು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಳೆದ ಬಾರಿ ಮತ್ತು ಮುಂಬರುವಂತಹ ಎಕ್ಸಾಮ್ಗಳಿಗೆ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಕ್ವಶನ್ಸ್ಗಳಾಗಿದ್ದಾವೆ ಥಿಯರಿ ಕ್ಲಾಸ್ನ ಮೂಲಕ ಸೊ ಇವತ್ತು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು. ಸೊ ಇವತ್ತು ಆರ್ಟಿಕಲ್ಸ್ ಅನ್ನೋ ಟಾಪಿಕ್ ಮೇಲೆ ಡಿಸ್ಕಸ್ ಮಾಡೋಣ. ಸೊ ಆರ್ಟಿಕಲ್ಸಲ್ಲಿ ನಾವು ಪ್ರಮುಖವಾಗಿ ಎರಡು ಭಾಗವಾಗಿ ಡಿವೈಡ್ ಮಾಡ್ತೀವಿ. ಒಂದು ಡೆಫಿನೆಟ್ ಆರ್ಟಿಕಲು, ಒಂದು ಡೆಫಿನೆಟ್ ಆರ್ಟಿಕಲ್, ಇನ್ನೊಂದು ಇನ್ಡೆಫಿನೆಟ್ ಆರ್ಟಿಕಲ್ ಅಂತ ಹೇಳಿ ಕರಿತೀವಿ. ಇನ್ಡೆಫಿನೆಟ್ ಆರ್ಟಿಕಲ್. ಸೊ ನೋಡ್ರಿ, ಡೆಫಿನೆಟ್ ಆರ್ಟಿಕಲ್ ಮತ್ತು ಇನ್ಡೆಫಿನೆಟ್ ಆರ್ಟಿಕಲ್ ಅಂತ ಹೇಳಿ ಯಾವ ರೀತಿ ಗುರ್ತು ಮಾಡ್ಕೋಬೇಕು ಅಂತ ಕೇಳಿದ್ರೆ, ಸೊ ಡೆಫಿನೆಟ್ ಆರ್ಟಿಕಲ್ ಅಲ್ಲಿ ಒಂದು ಬರುತ್ತೆ, ದಟ್ ಈಸ್ ದ ಅನ್ನೋದು ಡೆಫಿನೆಟ್ ಆರ್ಟಿಕಲ್ಲು. ಸೊ ಇನ್ಡೆಫಿನೆಟ್ ಆರ್ಟಿಕಲ್ ಅಂತಂದ್ರೆ ಎ ಮತ್ತು ಆನ್ ಅಂತ ಹೇಳಿ ಇವು ಇನ್ಡೆಫಿನೆಟ್ ಆರ್ಟಿಕಲ್ಸ್ಗಳಾಗಿರುತ್ತೆ. ಏನು ಸರ್ ಇವು ಇನ್ಡೆಫಿನೆಟ್ ಆರ್ಟಿಕಲ್ಸ್? ದ ಎಲ್ಲ ಬಳಸಬೇಕು, ಅ ಎಲ್ಲ ಬಳಸಬೇಕು, ಆನ್ ಎಲ್ಲ ಬಳಸಬೇಕು ಅಂತ ಅನ್ನೋದು ಭಾಳ ಕಾಂಪ್ಲಿಕೇಟೆಡ್ ಆಗುತ್ತೆ. ಬಟ್ ನಾನು ನಿಮಗೆ ಬಹಳ ಸರಳೀಕೃತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನೋಡ್ರಿ, ನೀವು ಅನ್ಕೊಂಡಿರ್ಬೋದು ಇಂಗ್ಲೀಷ್ ಗ್ರಾಮರ್ ಅಂತ ಅನ್ನೋದು ಬಹಳ ಡಿಫಿಕಲ್ಟ್ ಇದೆ, ಟಫ್ ಇದೆ, ನಮ್ಮ ಹುಡುಗರು ಫೇಲ್ ಆಗೋದೇ ಇಲ್ಲಿ. ಇಂಗ್ಲೀಷ್ ಅಂತ ಅನ್ನೋ ವಿಷಯ ಬಂದಾಗ ನಮ್ಮ ಹುಡುಗರು ಹೆದರೋದೆ, ಕ್ವಶನ್ಗಳಿಗೆ ನೋಡಿದ್ರೇ ಹೆದರ್ತಾರೆ. ಬಟ್ ನಾನು ನಿಮಗೆ ಭಾಳ ಇಂಗ್ಲೀಷ್ ಅಂದರೆ ಇಷ್ಟು ಈಸಿನಾ ಅಂಥೇಳಿ ಈ ಕ್ಲಾಸ್ ನೋಡಾದ ನಂತರ ನಿಮಗೆ ಏನು ವ್ಯತ್ಯಾಸ ಇದೆ ಕನ್ನಡ ಗ್ರಾಮರ್ಗೂ ಮತ್ತು ಇಂಗ್ಲೀಷ್ ಗ್ರಾಮರ್ಗೂ ಏನು ವ್ಯತ್ಯಾಸ ಇದೆ ಅಂತ ಅನ್ನೋದು ಸೊ ನಿಮಗೆ ಗೊತ್ತಾಗುತ್ತೆ. ಏನು ಬಹಳ ವ್ಯತ್ಯಾಸ ಇಲ್ಲ, ಬಟ್ ನಮ್ಮದು ಲ್ಯಾಂಗ್ವೇಜ್ ಕನ್ನಡ ಇರೋದ್ರಿಂದ ಕನ್ನಡ ಈಸಿ ಆಗುತ್ತೆ. ಬಟ್ ಇಂಗ್ಲೀಷ್ ಅದಕ್ಕಿಂತನೂ ಈಸಿ ಇದೆ ಸ್ನೇಹಿತರೆ. ಭಾಳ ಅಗ್ದಿ ಈಸಿಯಾಗಿ ನಾನು ನಿಮಗೆ ಹೇಳುವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸೊ ನೋಡ್ರಿ, ಇಂಗ್ಲೀಷ್ನಲ್ಲಿ ನಾವು ಪ್ರಮುಖವಾಗಿ ಎರಡು ರೀತಿಯ ಆರ್ಟಿಕಲ್ಸ್ಗಳನ್ನು ಕಾಣ್ತೀವಿ ಸ್ನೇಹಿತರೆ. ಒಂದು ಎ ಮತ್ತು ಆ್ಯನ್, ಇನ್ನೊಂದು ದ ಅಂತ ಹೇಳಿ ಎರಡು ರೀತಿಯ ಆರ್ಟಿಕಲ್ಸು. ಎ ಮತ್ತು ಆ್ಯನ್ ಇನ್ಡೆಫಿನೆಟ್ ಆರ್ಟಿಕಲ್ಲು, ದ ಅನ್ನೋದು ಡೆಫಿನೆಟ್ ಆರ್ಟಿಕಲ್ ಸ್ನೇಹಿತರೆ. ಸರ್, ಹಾಗಾದ್ರೆ ಈ ಎ ಮತ್ತು ಆನ್ ಪದಗಳು ಯಾವ ಸಂದರ್ಭದಲ್ಲಿ ಬಳಸಬೇಕು, ಮತ್ತೆ ಈ ದ ಅಂತ ಒಂದು ಡೆಫಿನೆಟ್ ಆರ್ಟಿಕಲ್ ಯಾವ ಸಂದರ್ಭದಲ್ಲಿ ಬಳಸಬೇಕು ಅಂತ ಅನ್ನೋದು ಸೊ ಬಹಳ ಕಾಂಪ್ಲಿಕೇಟೆಡ್ ಆಗಿ ನಮಗೆ ಎದುರಾಗುತ್ತೆ ಸ್ನೇಹಿತರೆ. ಅರ್ಥ ಮಾಡ್ಕೊಂಡ್ಬಿಡ್ರಿ. ಅ ಅನ್ನೋ ಅರ್ಥ ಅಥವಾ ಎ ಅಂತ ಅನ್ನೋ ಅರ್ಥ ಒಂದು ಅನ್ನೋ ಅರ್ಥ ಕೊಡುತ್ತೆ. ಅಂದ್ರೆ ಸಿಂಗುಲರ್ ಆಗಿರಬೇಕು. ಆ ಪದ ಏನಾಗಿರ್ಬೇಕು? ಸಿಂಗುಲರ್ ಆಗಿರಬೇಕು. ಕನ್ನಡದಲ್ಲಿ ಏಕವಚನ ಅಂತ ಹೇಳಿ ಕರಿತೀವಿ. ಏಕವಚನ ಆಗಿರಬೇಕು, ಮತ್ತೆ ವಾವೆಲ್ಸ್ ಇಂದ ಸ್ಟಾರ್ಟ್ ಆಗ್ತಾ ಇರಬೇಕು. ಸೊ ಆವಾಗ ನಾನು ಆನ್ ಬಳಸಬೇಕು. ಸೊ ನಾನು ನಿಮಗೆ ನೆಕ್ಸ್ಟ್ ಎಕ್ಸಾಂಪಲ್ ಕೊಟ್ಟಾದ ನಂತರ ನಿಮಗೆ ಕ್ಲಾರಿಟಿ ಸಿಗುತ್ತೆ. ನೆಕ್ಸ್ಟ್ ಸಿಂಗಲ್ ಆಗಿರಬೇಕು, ಮತ್ತೆ ಕಾನ್ಸನೆಂಟ್ ಇಂದ ಸ್ಟಾರ್ಟ್ ಆಗುತ್ತಿರಬೇಕು. ಸೊ ಆವಾಗ ನಾನು ಎ ಬಳಸಬೇಕು. ಇಲ್ಲಿ ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ರಿ. ದಿಸ್ ಈಸ್ ಅ ಬುಕ್. ಅಂತ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಯಾಕಂತಂದ್ರೆ ಈ ನಾಮಪದ ಏನು ಹೇಳ್ತಾ ಇದೆ? ಬುಕ್ ಅಂತ ಅನ್ನೋದು ಒಂದು ನೇಮ್, ಹೌದಾ? ಸೊ ಬುಕ್ಕು ವಸ್ತುವಿನ ಹೆಸರದು. ಸೊ ಬುಕ್ ಅಂತ ಅನ್ನೋದು ವಸ್ತು ಅದು. ಸೊ ಇಲ್ಲಿ ಡ್ಯಾಶ್ ಕೊಟ್ಟಿರ್ತಾರೆ ಯಾವ ಸೂಟೇಬಲ್ ಆರ್ಟಿಕಲ್ ಆಗುತ್ತೆ ಅಂತ ಹೇಳಿ. ಸೊ ಅರ್ಥ ಮಾಡ್ಕೊಳ್ರಿ ಸ್ನೇಹಿತರೆ. ನಾನು ನಿಮಗೆ ನೆಕ್ಸ್ಟ್ ಸ್ಲೈಡ್ ಇನ್ನೂ ಕ್ಲಾರಿಟಿ ಕೊಟ್ಟಾಗ ನಿಮಗೆ ಇನ್ನೂ ಪರ್ಫೆಕ್ಟ್ ಆಗುತ್ತೆ. ಓಕೆ, ನಾವು ಪ್ರಮುಖವಾಗಿ ಅಲ್ಫಾಬೆಟ್ಸ್ಗಳಲ್ಲಿ ನಾವು 26 ಭಾಗವಾಗಿ ಡಿವೈಡ್ ಮಾಡಿದ್ದೀವಿ. 26 ಅಲ್ಫಾಬೆಟ್ ಅಂತೇಳಿ ಕರಿತೀವಿ. ಓಕೆ, ಸೊ ಅದರಲ್ಲಿ ನಾವು ಎರಡು ಭಾಗವಾಗಿ ಡಿವೈಡ್ ಮಾಡಿರ್ತೀವಿ. ಒಂದು ವಾವೆಲ್ಸ್ ಅಂತ ಹೇಳಿ, ಒಂದು ಕಾನ್ಸನೆಂಟ್ ಸೌಂಡ್ಸ್ ಅಂತ ಹೇಳಿ. ಒಂದು ವಾವೆಲ್ಸ್, ಇನ್ನೊಂದು ಕಾನ್ಸನೆಂಟ್ ಸೌಂಡ್ಸ್. ವಾವೆಲ್ಸ್ ಅಲ್ಲಿ ಪ್ರಮುಖವಾಗಿ 5 ಭಾಗವಾಗಿ ಡಿವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ಅದೇ ನಾನು ಕಾನ್ಸನೆಂಟ್ ಸೌಂಡ್ಸ್ ಅಲ್ಲಿ 21 ಭಾಗವಾಗಿ ಡಿವೈಡ್ ಮಾಡಿದ್ದೀವಿ. ವಾವೆಲ್ಸ್ಗೆ ಕನ್ನಡದಲ್ಲಿ ಸ್ವರಗಳು ಅಂತ ಹೇಳಿ ಕರಿತೀವಿ ಸ್ನೇಹಿತರೆ. ಸ್ವರಗಳು ಇಂಗ್ಲಿಷ್ನಲ್ಲಿ 5 ಇದಾವೆ, ಆದರೆ ಕನ್ನಡದಲ್ಲಿ 13 ಇದಾವೆ. ಓಕೆ, ನೆಕ್ಸ್ಟ್ ಕಾನ್ಸನೆಂಟ್ ಸೌಂಡ್ಸ್, ವ್ಯಂಜನಗಳು ಅಂತ ಹೇಳಿ ಕರಿತೀವಿ. ವ್ಯಂಜನಗಳು, ಕಾನ್ಸನೆಂಟ್ ಸೌಂಡ್ಸ್ ಅಂದರೆ ಕನ್ನಡದಲ್ಲಿ ವ್ಯಂಜನಗಳು, ಬಟ್ ಇಂಗ್ಲೀಷ್ನಲ್ಲಿ 21 ಕಾನ್ಸನೆಂಟ್ ಸೌಂಡ್ಸ್ ಇದಾವೆ. ಸರಿ, ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ಸೊ ಇದನ್ನ ಗುರುತಿಸ್ಕೊಂಡೇ ಆರ್ಟಿಕಲ್ಸ್ಗಳನ್ನು ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಯಾವ ಆರ್ಟಿಕಲ್ ಎಲ್ಲಿ ಸೂಟೇಬಲ್ ಆಗುತ್ತೆ ಅಂತ ಅನ್ನೋದು, ಹೌದಾ? ಇಲ್ಲಿ ನೋಡಿ, ಕಾನ್ಸನೆಂಟ್ ಸೌಂಡ್ಸ್ ಇಂದ ಅಥವಾ ವಾವೆಲ್ಸ್ ಇಂದ ಸ್ಟಾರ್ಟ್ ಆಗ್ತಾ ಇದ್ರೆ ಅಲ್ಲಿ ನಾವು ಆನ್ ಬಳಸಬೇಕು. ವಾವೆಲ್ಸ್ ಇಂದ ಉಚ್ಚಾರ ಯಾವ ಥರ ಆಗ್ತಾ ಇದೆ? ಸೊ ವಾವೆಲ್ಸ್ ಇಂದ ಆಗ್ತಾ ಇದ್ರೆ ಅಲ್ಲಿ ನಾವು ಆನ್ ಬಳಸಬೇಕು. ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು,
ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಎ ಇ ಐ ಒ ಯು ಅಂತ ಹೇಳಿ. ಎ ಇ ಐ ಒ ಯು, ಎ ಇ ಐ ಒ ಯು, ದೀಸ್ ಆರ್ ವಾವೆಲ್ಸ್. ಇದಕ್ಕೆ ನಾವು ಕನ್ನಡದಲ್ಲಿ ಸ್ವರಗಳು ಅಂತ ಹೇಳಿ ಕರಿತೀವಿ. ವಾವೆಲ್ಸ್ ಎಷ್ಟಿದಾವೆ? 5 ಇದಾವೆ. ಈ ವಾವೆಲ್ಸ್ ಇಂದ ಉಚ್ಚಾರ ಆಗ್ತಾ ಇದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಉಚ್ಚಾರ ಆಗ್ತಾ ಇದ್ರೆ ನಾನು ಅವಾಗ ಆನ್ ಅನ್ನೋ ಆರ್ಟಿಕಲ್ ಬಳಸಬೇಕು. ಆನ್ ಅನ್ನೋ ಆರ್ಟಿಕಲ್ ಬಳಸಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, ಎಗ್ ಅಂತ ಇದೆ, ಎಗ್ ಅಂತ ಇದೆ. ಸೊ ಉಚ್ಚಾರ ಯಾವ ರೀತಿ ಆಗ್ತಾ ಇದೆ ಕನ್ನಡದಲ್ಲಿ? ಎ ಅಂತ ಬಂತು. ಸೊ ಎ ಅನ್ನೋದೆಲ್ಲಿದೆ ನೋಡ್ರಿ, ಇಲ್ಲಿದೆ ನೋಡ್ರಿ, ಎ ಅಂತ. ಸೊ ಅವಾಗ ನಾನು ಆನ್ ಅಂತ ಬಳಸಬೇಕು. ಆನ್ ಅಂತನೋ ಆರ್ಟಿಕಲ್ ಅನ್ನು ಬಳಸಬೇಕು. ಡಿಪೆಂಡ್ ಅಪಾನ್ ಪ್ರೊನೌನ್ಸಿಯೇಷನ್ ಆಧಾರದ ಮೇಲೆ ಆರ್ಟಿಕಲ್ಸ್ಗಳನ್ನ ಗುರುತಿಸ್ಕೊಳ್ಳೋದಾಗುತ್ತೆ. ಅದಕ್ಕೆ ಹೇಳಿದೆ ನಾನು ವಾವೆಲ್ಸ್ ಸೌಂಡ್ಸ್ ಅಂತ ಹೇಳಿದೆ, ನಾಟ್ ಲೆಟರ್ಸ್ ಅಂತ. ಲೆಟರ್ಸ್ ಅಂತ ಹೇಳಿಲ್ಲ ನಾನು, ವಾವೆಲ್ಸ್ ಸೌಂಡ್ಸ್ ಅಂತ ಹೇಳಿದೆ. ಕಾನ್ಸನೆಂಟ್ ಸೌಂಡ್ಸ್ ಅಂತ ಹೇಳಿದೆ ನಾನು. ಸೊ ಡಿಪೆಂಡ್ ಅಪಾನು ಈ ಆರ್ಟಿಕಲ್ಸ್ ಡಿಪೆಂಡ್ ಆಗಿರೋದೆ ಯಾವುದ್ರ ಮೇಲೆ? ಸೌಂಡ್ಸ್ ಮೇಲೆ, ಶಬ್ದದ ಉಚ್ಚಾರದ ಮೇಲೆ. ಶಬ್ದದ ಉಚ್ಚಾರದ ಮೇಲೆ ನಾವು ಆರ್ಟಿಕಲ್ಸ್ಗಳನ್ನು ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ. ಆರ್ಟಿಕಲ್ಸ್ಗಳನ್ನ ಬಳಕೆ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಓಕೆ, ಇದರಲ್ಲಿ ನಾವು 2 ಭಾಗ, ವಾವೆಲ್ಸು ಮತ್ತು ಕಾನ್ಸನೆಂಟ್ ಸೌಂಡ್ಸು. ಸೊ ವಾವೆಲ್ಸ್ ಇದ್ರೆ ಆನ್ ಬಳಸಬೇಕು. ಒಂದು ವೇಳೆ ಕಾನ್ಸನೆಂಟ್ಸ್ ಇದ್ರೆ ಎ ಅನ್ನೋ ಆರ್ಟಿಕಲ್ ಹಾಕಬೇಕಷ್ಟೆ. ಎ ಅನ್ನೋ ಆರ್ಟಿಕಲ್ ಹಾಕಬೇಕು ಸ್ನೇಹಿತರೆ. ಓಕೆ, ಸೊ ಇಷ್ಟಿದೆ, ಭಾಳ ಈಸಿಯಾಗಿರ್ತಕ್ಕಂಥ ಕಾನ್ಸೆಪ್ಟು. ಓಕೆ, ನೆಕ್ಸ್ಟ್ ಸ್ಲೈಡಲ್ಲಿ ಇನ್ನೂ ನೀಟಾಗಿ ನೀವು ಕಲಿಬೋದು ಸ್ನೇಹಿತರೆ. ಓಕೆ, ಇಲ್ಲಿ ನೋಡಿ, ನೆಕ್ಸ್ಟ್ ಮುಂದುವರೆದು ಆನ್ ಅನ್ನ ಎಲ್ಲೆಲ್ಲಿ ಬಳಕೆ ಮಾಡ್ಕೋಬೇಕು ಹೇಳಿದೆ ನಾನು ನಿಮ್ಗೆ. ಇದು ಇಂಡೆಫಿನೆಟ್ ಆರ್ಟಿಕಲ್ಲು. ಇದು ಯಾವ ಆರ್ಟಿಕಲು? ಇಂಡೆಫಿನೆಟ್ ಆರ್ಟಿಕಲ್. ಇಂಡೆಫಿನೆಟ್ ಆರ್ಟಿಕಲ್, ಇಂಡೆಫಿನೆಟ್ ಆರ್ಟಿಕಲ್. ಆನ್ ಅನ್ನೋದು ಮತ್ತೆ ಎ ಅನ್ನೋದೇನು? ಇಂಡೆಫಿನೆಟ್ ಆರ್ಟಿಕಲ್. ನೋಡ್ರಿ, ಯಾವ ಪದ ವಾವೆಲ್ಸ್ ಇಂದ ಸ್ಟಾರ್ಟ್ ಆಗುತ್ತೋ, ಯಾವ ಪದ ಉಚ್ಚಾರ ಅನ್ನೋದು ವಾವೆಲ್ಸ್ ಇಂದ ಸ್ಟಾರ್ಟ್ ಆಗುತ್ತೋ ಆ ಸಂದರ್ಭದಲ್ಲಿ ನಾನು ಬಳಕೆ ಮಾಡ್ಕೋಬೇಕು? ಆನ್ ಅನ್ನ ಬಳಕೆ ಮಾಡ್ಕೋಬೇಕು. ನಾ ಹೇಳಿದ್ದೀನಿ ಲಾಸ್ಟ್ ಸ್ಲೈಡಲ್ಲಿ ಏನಂತ, ಆನ್ ಅನ್ನೋ ಪದ ಯಾವಾಗ ಬಳಕೆ ಮಾಡ್ಕೋಬೇಕು ಅಂತಂದ್ರೆ, ಸೊ ನೋಡ್ರಿ, ವಾವೆಲ್ಸ್ ಇಂದ ಉಚ್ಚಾರ ಆಗ್ತಾ ಇರಬೇಕು. ಅದು ಎ ಇ ಐ ಒ ಯು ಅಂತ ಹೇಳಿ ಕರಿತಿದ್ರಲ್ಲ, ಎಗೆ ನಾವು ಅ ಅಂತ ಕೂಡ ಕರಿತೀವಿ, ಐಗೆ ನಾವು ಐ ಅಂತ ಕೂಡ ಕರಿತೀವಿ, ಮತ್ತೆ ಇ ಅಂತ ಕೂಡ ಕರಿತೀವಿ ಉಚ್ಚಾರ. ಈಗೆ ಎ ಅಂತ ಕೂಡ ಕರಿತೀವಿ, ಇ ಅಂತ ಕರಿತೀವಿ. ಈ ತರ ವಾವೆಲ್ಸ್ ಇಂದ ಸ್ಟಾರ್ಟ್ ಆಗ್ತಾ ಇದ್ರೆ, ಅಥವಾ ಎ ಇ ಐ ಒ ಯು ಈ ತರ ಈ ಪದಗಳಿಂದ ಉಚ್ಚಾರ ಆಗ್ತಾ ಇದ್ರೆ, ಸೊ ಅವಾಗ ನಾವು ಆನ್ ಬಳಸಬೇಕು. ಇಲ್ಲಿ ನಾನು ನಿಮಗೆ ಎಕ್ಸಾಂಪಲ್ ಅನ್ನ ಕೊಟ್ಟರೆ ನಿಮಗೆ ಇನ್ನೂ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ. ಮತ್ತೆ ಆ ಪದ ಸಿಂಗುಲರ್ ಆಗಿರಬೇಕು. ಆ ಪದ ಸಿಂಗುಲರ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳಿದೆ, ಈಗಲ್ ಇದೆ ಅಂತ ತಿಳ್ಕೊಡ್ರಿ, ಈಗಲ್. ಓಕೆ, ಈಗಲ್ ಇದೆ ನೋಡ್ರಿ, ಇ ಅಂತ ಸ್ಟಾರ್ಟ್ ಆಗ್ತಾ ಇದೆ. ಇ ಅನ್ನೋದು ವಾವೆಲ್ಸ್ ಇದೆನಾ? ಇ ಅನ್ನೋದು ವಾವೆಲ್ಸ್ ಇದೆ ಅಲ್ಲ ಇದು. ಸೊ ಹಾಗಾಗಿ ಇ ಅಂತ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ ವಾವೆಲ್ಸ್ ಇದ್ರೆ ನಾನು ಏನಂತ ಹೇಳಿದ್ದೀನಿ? ಆನ್ ಅನ್ನ ಬಳಕೆ ಮಾಡಿಕೊಡ್ರಿ ಅಂತ ಹೇಳಿದ್ದೀನಿ. ಸೊ ಹಾಗಾಗಿ ಇಲ್ಲಿ ಆನ್ ಈಗಲ್ ಆಗಿರುತ್ತೆ. ಒಂದು ವೇಳೆ ಈಗಲ್ಸ್ ಅಂತ ಕೊಟ್ಟರು ಅಂತ ತಿಳ್ಕೊಡ್ರಿ, ಹದ್ದುಗಳು ಪ್ಲೂರಲ್ ಅನ್ನ ಕೊಟ್ಟಿದ್ರು, ಪ್ಲೂರಲ್ ಪದ ಹದ್ದುಗಳು ಅಂತ ಕೊಟ್ಟಿದ್ರು ಅಂತ ತಿಳ್ಕೊಡ್ರಿ, ಅವಾಗ ಡೆಫಿನೆಟ್ ಆರ್ಟಿಕಲ್ ಬರುತ್ತೆ ಸ್ನೇಹಿತರೆ. ಇಂಡೆಫಿನೆಟ್ ಆರ್ಟಿಕಲ್ ಬರಲ್ಲ. ಆ ಸಂದರ್ಭದಲ್ಲಿ ಏನಾಗುತ್ತೆ? ಸೊ ಡೆಫಿನೆಟ್ ಆರ್ಟಿಕಲ್ ಬರುತ್ತೆ. ಡೆಫಿನೆಟ್ ಆರ್ಟಿಕಲ್ ಯಾವ್ದು ಅಂತ ಹೇಳಿದ್ರೆ ನಾನು, ದ ಅನ್ನೋದು ಡೆಫಿನೆಟ್ ಆರ್ಟಿಕಲ್. ಈ ತರ ಬರುತ್ತೆ. ಈಸಿ ಇರುತ್ತೆ. ಇಂಗ್ಲೀಷ್ ಗ್ರಾಮರ್ ನೀವು ಕಷ್ಟ ಮಾಡೋದಿಲ್ಲಪ್ಪ ಅಂತಂದ್ರೆ ನಮ್ಮ ಲ್ಯಾಂಗ್ವೇಜ್ ಇಲ್ಲ ಇದು ಅಂತ ಹೇಳಿ ತಿಳ್ಕೊಂಡು ಮಾಡಿರ್ತೀರಿ ಸ್ನೇಹಿತರೆ. ಸೊ ಇದನ್ನ ಕಲಿಯೋದೇ ಬಿಟ್ಟಿರ್ತಾರೆ. ಪ್ಲೂರಲ್ ಆದ್ರೆ ದ ಬಳಸಬೇಕು. ಒಂದ್ ವೇಳೆ ಸಿಂಗುಲರ್ ಇತ್ತು ಅಂತಂದ್ರೆ ಡಿಪೆಂಡ್ ಅಪಾನ್ ಪ್ರೊನೌನ್ಸಿಯೇಷನ್. ಕಾನ್ಸನೆಂಟ್ಸ್ ಇಂದ ಪ್ರೊನೌನ್ಸಿಯೇಷನ್ ಆಗ್ತಾ ಇದ್ರೆ ಅ ಬಳಸ್ರಿ, ವಾವೆಲ್ಸ್ ಇಂದ ಪ್ರೊನೌನ್ಸಿಯೇಷನ್ ಆಗ್ತಾ ಇದ್ರೆ ಎ ಬಳಸ್ರಿ. ಎರಡೇ ರೂಲ್. ಇದರಲ್ಲಿ ಬಹಳ ಕಾಂಪ್ಲಿಕೇಟೆಡ್ ಇಲ್ಲ, ಬಹಳ ಕಷ್ಟಪಡುವಂಥದ್ದೇನಿಲ್ಲ, ಬಹಳ ಅಗ್ದಿ ಈಸಿಯಾಗಿ ಸೊ ನಿಮಗೆ ಅರ್ಥ ಆಗ್ತಿದೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ ಸ್ನೇಹಿತರೆ. ಇನ್ನೂ ಇಲ್ಲಿ ಉದಾಹರಣೆಗಳನ್ನ ಕೊಟ್ಟರೆ ನಿಮಗೆ ಇನ್ನೂ ಅಕ್ಯುರೇಟ್ ಆಗಿ ಗೊತ್ತಾಗುತ್ತೆ, ಯಾವ ಥರ ಚೇಂಜಸ್ ಆಗುತ್ತೆ, ಯಾವ ಪದಗಳು ಎಲ್ಲೆಲ್ಲಿ ಸೇರಿಸಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಕಳೆದ ಬಾರಿ ಎಕ್ಸಾಮಲ್ಲಿ ಕೇಳಿದ್ರು, PDO ಎಕ್ಸಾಮ್, ನಾನ್ HK PDO ಎಕ್ಸಾಮ್ಸ್ ಡಿಸೆಂಬರ್ 8ನೇ ತಾರೀಕಿಗೆ ನಡೆದಂಥ ಎಕ್ಸಾಮಲ್ಲಿ ಸೊ ಪ್ರಶ್ನೆಯನ್ನು ಕೇಳಿದ್ರು. ಇಂಡೆಫಿನೆಟ್ ಆರ್ಟಿಕಲ್ ಮೇಲೆ ಪ್ರಶ್ನೆ ಕೇಳಿದ್ರು ಸ್ನೇಹಿತರೆ. ಓಕೆ, ಕೆಲವೊಂದು ಎಕ್ಸಾಂಪಲನ್ನು ನಿಮಗೆ ಮಾಡಿಸ್ತೀನಿ ನೋಡ್ರಿ. ಆನ್ ಅನ್ನೋದು ಎಲ್ಲೆಲ್ಲಿ ಬಳಕೆ ಮಾಡಬೇಕು? ಈ ಆನ್ ಅನ್ನೋದು ಎಲ್ಲಿ ಬಳಕೆ ಮಾಡಬೇಕು ನೋಡ್ರಿ. ಯು ಅನ್ನೋದು ವಾವೆಲ್ಸ್ ಇದೆ. ಯು ಅನ್ನೋದು ಎಲ್ಲಿದೆ? ಇಲ್ಲಿದೆ ನೋಡ್ರಿ. ಸರ್ ವಾವೆಲ್ಸ್ ಇದೆ, ಮತ್ತೆ ಯಾಕೆ ಇಲ್ಲಿ ಯು ಅಂತ ಬಂದ್ರು ನಾವು ಅ ಅಂತ ಹಾಕಿದ್ವಿ ಅಂತಂದ್ರೆ ನೋಡ್ರಿ, ಅ ಅಂತ ಸ್ಟಾರ್ಟ್ ಆಗ್ತಾ ಇದೆ. ಕೆಲವೊಂದು ಟೈಮ್ ಸ್ಟಾರ್ಟಿಂಗ್ ಯು ಬಂದರೂ ಕೂಡ ನಾವು ಅ ಅಂತ ಹಾಕ್ತೀವಿ. ಯಾಕೆ ಹೇಳ? ಡಿಪೆಂಡ್ ಅಪಾನ್ ಪ್ರೊನೌನ್ಸಿಯೇಷನ್ ಅಂತ ಹೇಳಿದ್ದೀನಿ. ನೋಡ್ರಿ, ಯೂನಿಟಿ ಈ ಥರ ಸ್ಟಾರ್ಟ್ ಆಗುತ್ತೆ. ಯು ಅನ್ನೋದು ವಾಯಿಂದ ಸ್ಟಾರ್ಟ್ ಆಗುತ್ತೆ. ವಾಯಿಂದ ಸ್ಟಾರ್ಟ್ ಆಗುವಂಥದ್ದು ಯು ಅಂತ ಅನ್ನೋದು. ಸೊ ವಾಯ್ ಅಂತ ಅನ್ನೋದು ಎಲ್ಲಿದೆ ನೋಡ್ರಿ, ಲಾಸ್ಟ್ ಸ್ಲೈಡಲ್ಲಿ ನಾನು ನಿಮಗೆ ಶೋ ಮಾಡಿದ್ದೆ. ವಾಯ್ ಅನ್ನೋದು ಇಲ್ಲಿದೆ ನೋಡಿ. ವಾಯ್ ಅನ್ನೋದು ಕಾನ್ಸನೆಂಟ್ ಸೌಂಡ್ಸ್ ಇದೆಯೋ
ಸೊ ಕಾನ್ಸನೆಂಟ್ ಸೌಂಡ್ಸ್ ಇದ್ದಾಗ ಏನು ಹೇಳಿದ್ದೀನಿ ನಾನು, ಕಾನ್ಸನೆಂಟ್ ಸೌಂಡ್ಸ್ ಇದ್ದಾಗ ಎ ಬಳಸ್ರಿ ಅಂತ ಹೇಳಿದ್ದೀನಿ. ಇಂದ ಸ್ಟಾರ್ಟ್ ಆಗ್ತಾ ಇದೆ, ಸೊ ಹಾಗಾಗಿ ನಾನು ಏನು ಮಾಡಿದೆ, ಸೊ ಅಂತ ಬಳಸಿದೆ ನಾನು. ಓಕೆ, ಸೊ ಇಷ್ಟು ಕ್ಲಾರಿಟಿ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಎಲ್ಲಿ ಬಳಕೆ ಆಗುತ್ತೆ, ಆ್ಯನ್ ಎಲ್ಲಿ ಬಳಕೆ ಆಗುತ್ತೆ ಅಂತ ಅನ್ನೋದು. ಓಕೆ, ಎಷ್ಟು ಇದ್ರ ಬಗ್ಗೆ ಎಷ್ಟು ಮಾಹಿತಿ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಮುಂದುವರೆದು ಇಲ್ಲ ಇಲ್ಲ ಈ ಅಂತ ಅಷ್ಟು ಆಗ್ತಾ ಇದೆ ನೋಡ್ರಿ. ಇಲ್ಲ 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 ಈ ಅಂತ ಅನ್ನೋದು ಎಲ್ಲಿದೆ, ಇಲ್ಲಿದೆ ನೋಡ್ರಿ. ಈ ಅಂತ ಅನ್ನೋದು ಇಲ್ಲಿದೆನಾ. ಸೊ ಇದು ವಾವೆಲ್ ಸೌಂಡಿಂದ ಉಚ್ಚಾರ ಆಗ್ತಾ ಇದೆ. ಸೊ ಹಾಗಾಗಿ ನಾನು ಏನು ಮಾಡಿದೆ, ಆನ್ ಅಂತ ಬಳಸಿದೆ. ನೆಕ್ಸ್ಟ್ ಅಟೋಪಿಯಾ, ಇದಕ್ಕೂ ನಾಟ್ ಉಟೋಪಿಯಾ. ಓಕೆ, ಇಟ್ ಪ್ರೊನೌನ್ಸಿಯೇಷನ್ ಆಸ್ ಅ ಅಟೋಪಿಯಾ. ಅಟೋಪಿಯಾ ಅಂದರೆ ರಾಮರಾಜ್ಯ ಅಂತ ಅರ್ಥ. ಅಟೋಪಿಯಾ ಅಂದರೆ ರಾಮ ರಾಜ್ಯ ಅನ್ನೋ ಅರ್ಥ ಕೊಡುತ್ತೆ. ಸೊ ಹಾಗಾಗಿ ನಾನು ಅಂತ ಉಚ್ಚಾರ ಆಗ್ತಾ ಇದೆ. ಅನ್ನೋದು ವಾವೆಲ್ ಸೌಂಡಲ್ಲಿದೆ ನೋಡ್ರಿ. ಅನ್ನೋದು ವಾವೆಲ್ ಸೌಂಡಲ್ಲಿದೆ. ಸೊ ನಾನು ವಾವೆಲ್ಸ್ ಇದ್ರೆ ಆ್ಯನ್ ಅನ್ನು ಯೂಸ್ ಮಾಡಿದೆ. ವಾವೆಲ್ಸ್ ಇದ್ರೆ ಏನು ಮಾಡಿದೆ, ನಾನು ಆ್ಯನ್ ಅಂತನೋ ಆರ್ಟಿಕಲನ್ನು ಯೂಸ್ ಮಾಡಿದೆ. ನೆಕ್ಸ್ಟ್ ಆ್ಯಪಲ್. ಸೊ ನೋಡ್ರಿ, ಆ್ಯಪಲ್ ಅಂತ ಬರುತ್ತಾ, ಅಂತಲ್ಲಿದೆ, ಇಲ್ಲಿದೆ ನೋಡ್ರಿ. ಸೊ ಹಾಗಾಗಿ ಆ್ಯನ್ ಅಂತ ಬಳಸಿದೆ ನಾನು ಸ್ನೇಹಿತರೆ. ಇಷ್ಟೇ ಡಿಫ್ರೆನ್ಸ್, ಇದರಲ್ಲಿ ಕಷ್ಟಪಡುವಂಥದ್ದೇನಿಲ್ಲ, ಭಾಳ ಈಸಿ ಇದೆ. ಇಡಿಯಟ್ ಅಥವಾ ದೊಡ್ಡ ಈನು ಬರಿತೀವಿ ಇದಕ್ಕೆ. ಇಡಿಯಟ್ ಅಂತಲ್ಲಿದೆ, ಇಲ್ಲಿದೆ ನೋಡ್ರಿ, ಇಡಿಯಟ್ ಅಂತ ಹೇಳಿ. ಸೊ ಹಾಗಾಗಿ ಪ್ರೊನೌನ್ಸಿಯೇಷನ್ ಯಾವ ರೀತಿ ಆಗುತ್ತೋ, ವಾವೆಲ್ಸ್ ಇಂದ ಪ್ರೊನೌನ್ಸಿಯೇಷನ್ ಆದರೆ ಆ್ಯನ್ ಬಳಸ್ರಿ ಸಿಂಪಲ್ ಆಗಿ. ಒಂದು ವೇಳೆ ಕಾನ್ಸನೆಂಟ್ ಸೌಂಡ್ಸ್ ಇಂದ ಉಚ್ಚಾರ ಆಗ್ತಿದ್ರೆ ಬಳಸ್ರಿ ಅಂತ ಅನ್ನೋದು ಇಷ್ಟೇ, ಭಾಳ ಕಾಂಪ್ಲಿಕೇಟೆಡ್ ಏನಿಲ್ಲ ಇದರಲ್ಲಿ. ಓಕೆ, ನೆಕ್ಸ್ಟ್ ಎಗ್ ಇದೆ ನೋಡ್ರಿಪ್ಪ. ಎಗ್ ಅನ್ನೋದು ಈ ಥರ ಬರ್ತೀವಿ, ಇಲ್ಲಿದೆ ನೋಡ್ರಿ. ಅನ್ನೋದು ಇಲ್ಲಿದೆ ನೋಡ್ರಿ, ಎ. ಸೊ ಪ್ರೊನೌನ್ಸಿಯೇಷನು ಎ ಅಂತ ಆಗ್ತಾ ಇದೆ, ವಾವೆಲ್ ಸೌಂಡಿಂದ ಪ್ರೊನೌನ್ಸಿಯೇಷನ್ ಆಗ್ತಾ ಇದೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಆ್ಯನ್ ಅಂತ ಬಳಸ್ಬೇಕ್ರಿ. ಓಕೆ, ಎಸ್. ನೆಕ್ಸ್ಟ್ ಏರೋಪ್ಲಾನ್ ಈ ಥರ ಬರಿತೀವಿ ನಾವು. ಏರೋಪ್ಲೇನ್ ಈ ಥರ ಬರಿತೀವಿ. ಎ ಅಂತ ಉಚ್ಚಾರ ಆಗ್ತದೆ. ಎ ಅನ್ನೋದೆಲ್ಲಿದೆ, ವಾವೆಲ್ಸ್ ಅಲ್ಲಿದೆ. ಸೊ ಹಾಗಾಗಿ ನಾನು ಆ್ಯನ್ ಅಂತ ಬಳಸಿದೆ. ನಾನು ಆ್ಯನ್ ಅಂತ ಹೇಳಿ ಬಳಸಿದೆ ಸ್ನೇಹಿತರೆ. ನೆಕ್ಸ್ಟ್ ಆನೆಸ್ಟ್, ಈ ಥರ ಕ್ವಶನ್ಸ್ಗಳು ಕೂಡ ಕೇಳ್ತಾರೆ ನೋಡ್ರಿ. ಆನೆಸ್ಟ್ ಸರ್ ಹೆಚ್ಚಿದೆಯಲ್ಲ, ಇಲ್ಲಿ ನಾವು ಯಾಕೆ ಆ್ಯನ್ ಅಂತ ಬಳಸಿದ್ರಿ ಅಂತ ಪ್ರಶ್ನೆ ಕೇಳ್ಬೋದು. ನಾನು ಆ್ಯನ್ ಅಂತ ಯಾಕೆ ಬಳಸಿದ್ದೀನಿ ಅಂತ ಕೇಳಿದ್ರೆ ಸ್ನೇಹಿತರೆ ನೋಡ್ರಿ, ಹೆಚ್ ಅನ್ನೋದೇನಾಗುತ್ತೆ, ಇಲ್ಲಿ ಸೈಲೆಂಟ್ ಆಗುತ್ತೆ. ಹೆಚ್ ಅನ್ನೋದು ಸೈಲೆಂಟ್ ಆಗುತ್ತೆ ನೋಡ್ರಿ. ಅವರ್ ಅಂದರೆ ಗಂಟೆ ಅಂತ ಕರಿತೀವಲ್ಲ, ತಾಸು ಅಂತ ಕರಿತೀವಲ್ಲ. ಅವರ್ ಅನ್ನೋದು ಕೂಡ ಏನಾಗುತ್ತೆ, ಇಲ್ಲಿ ಸೈಲೆಂಟ್ ಆಗುತ್ತೆ ಹೆಚ್. ಅದಕ್ಕೆ ಅವರ್ ಅಂತ ಕರಿತೀವಿ. ಅಂತ ಪ್ರೊನೌನ್ಸಿಯೇಷನಿಂದ ಸ್ಟಾರ್ಟ್ ಆಗ್ತದೆ. ಓಕೆ, ಆವಾಗ ನಾನು ಅಂತ ಬರುತ್ತೆ ವಾವೆಲ್ಸಲ್ಲಿ. ಸೊ ಹಾಗಾಗಿ ನಾನು ಆ್ಯನ್ ಅಂತಲೇ ಯೂಸ್ ಮಾಡಬೇಕು. ಆ್ಯನ್ MLA, ಆ್ಯನ್ ಆನೆಸ್ಟ್ ಅಂತ ನಾವು ಈ ಥರ ಬರಿತೀವಿ ಸ್ನೇಹಿತರೆ, ಈ ಥರ. ಸೊ ಅದಕ್ಕೆ ಡಿಪೆಂಡ್ ಅಪ್ಪನ್ ಪ್ರೊನೌನ್ಸಿಯೇಷನ್ ಮೇಲೆ ಆರ್ಟಿಕಲ್ ಡಿಪೆಂಡ್ ಆಗಿದೆ. ವಾವೆಲ್ಸಿಂದ ಸ್ಟಾರ್ಟ್ ಆಗ್ತಾ ಇದ್ರೆ ಉಚ್ಚಾರ, ವಾವೆಲ್ಸಿಂದ ಸ್ಟಾರ್ಟ್ ಆಗ್ತಾ ಇದ್ರೆ ಆ್ಯನ್ ಬಳಕೆ ಮಾಡ್ಕೊಳ್ರಿ. ಅದೇ ಒಂದು ವೇಳೆ ಕಾನ್ಸನೆಂಟ್ಸಿಂದ ಸ್ಟಾರ್ಟ್ ಆಗ್ತಾ ಇದ್ರೆ ಅವಾಗ ಏನು ಮಾಡಿರಿ, ಎ ಬಳಸ್ರಿ ಅಂತ ಹೇಳಿ ಆರ್ಟಿಕಲ್ಸ್ನ ರೂಲ್ಸ್ ಹೇಳುತ್ತೆ ಸ್ನೇಹಿತರೆ. ಸೊ ಇಷ್ಟು ಕಾನ್ಸೆಪ್ಟ್ ನಿಮಗೆ ಗೊತ್ತಿರ್ಬೇಕ್ರಿ ಸ್ನೇಹಿತರೆ. ಓಕೆ, ಸೊ ಇಷ್ಟು ಮಾಹಿತಿ ನಿಮಗೆ ಗೊತ್ತಿರಬೇಕಾಗ್ತದೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ರಿ, ಮುಂದುವರೆದು ಸರ್ ಎಂತ ಬಳಸಬೇಕು. ಆ್ಯನ್ ಅನ್ನೋ ಟಾಪಿಕ್ ನಮಗೆ ಕ್ಲಿಯರ್ ಆಯಿತು. ವಾವೆಲ್ಸ್ ಇದ್ರೆ ವಾವೆಲ್ಸಿಂದ ಉಚ್ಚಾರ ಆಗ್ತಾ ಇದ್ರೆ ಅವಾಗ ಆ್ಯನ್ ಬಳಸ್ರ ಅಂತ ಹೇಳಿದ್ರಿ. ಆದರೆ ಅಂತ ಅನ್ನೋದು ಎಲ್ಲೆಲ್ಲಿ ಬಳಸಬೇಕು ಸ್ನೇಹಿತರೆ, ಅರ್ಥ ಮಾಡ್ಕೊಂಡ್ಬಿಡ್ರಿ. ಎ ಅಂದರ ಒಂದು ಅನ್ನೋ ಅರ್ಥ ಕೊಡುತ್ತೆ, ಹೌದಾ? ಎ ಅಂದರೆ ಒಂದು ಅನ್ನೋ ಅರ್ಥ ಕೊಡುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಅದು ಉಚ್ಚಾರ ವ್ಯಂಜನದಿಂದ ಪ್ರಾರಂಭವಾಗ್ತಾ ಇದ್ರೆ, ಇಟ್ ಮೀನ್ಸ್ ಕಾನ್ಸನೆಂಟ್ಸ್ ಇಂದ ಸ್ಟಾರ್ಟ್ ಆಗ್ತಾ ಇದ್ರೆ. ಫಾರ್ ಎಕ್ಸಾಂಪಲ್ ಬ್ಯಾಟ್ ಅಂತ ತಗೊಳ್ರಿ. ಬ್ಯಾಟ್ ಬಿ ಇದೆ ನೋಡ್ರಿ ಕಾನ್ಸನೆಂಟ್ ಸೌಂಡ್ಸ್ ಅಲ್ಲಿ. ಇಲ್ಲ, ನಿಮಗೆ ಶೋ ಮಾಡ್ತೀನಿ ಸ್ನೇಹಿತರ. ಬಿ ಇದೆ ನೋಡ್ರಿ ಕಾನ್ಸನೆಂಟ್ ಸೌಂಡ್ಸ್ ಅಲ್ಲಿ. ಇಲ್ಲಿದೆನಾ ಬಿ? ಎಸ್, ಇಲ್ಲಿದೆ ನೋಡ್ರಿ ಬಿ ಕಾನ್ಸನೆಂಟ್ ಸೌಂಡ್ಸ್. ಸೊ ಅದಕ್ಕೆ ಹಾಗಾಗಿ ನಾನು ಏನು ಮಾಡಿದೆ, ಬ್ಯಾಟ್ ಅಂತ ಹೇಳಿ ತಗೊಂಡೆ. ಬ್ಯಾಟ್. ಒಂದು ವೇಳೆ ಬ್ಯಾಟ್ಸ್ ಇತ್ತು ಅಂತ ತಗೊಳ್ರಿ, ಬ್ಯಾಟ್ಸ್ ಇತ್ತು, ಪ್ಲೂರಲ್ ಆಗುತ್ತೆ ನೋಡ್ರಿ. ಸಿಂಗುಲರ್ ಇದ್ರೆ ಮಾತ್ರ ಡಿಪೆಂಡ್ ಅಪ್ಪನ್ ಪ್ರೊನೌನ್ಸಿಯೇಷನ್ ಮೇಲೆ. ಕಾನ್ಸನೆಂಟ್ಸ್ ಇಂದ ಸ್ಟಾರ್ಟ್ ಆಗ್ತಿದ್ರೆ ಬಳಸ್ರಿ. ಒಂದು ವೇಳೆ ಪ್ಲೂರಲ್ ಇತ್ತು, ಬ್ಯಾಟ್ಸ್ ಅಂತ ಇತ್ತು, ಅವಾಗ ಏನು ಬರಲ್ಲ, ಬ್ಯಾಟ್ಸ್ ಬರಲ್ಲ. ದ ಬ್ಯಾಟ್ಸ್ ಅಂತ ಬರುತ್ತೆ ಸ್ನೇಹಿತರೆ. ಏನಂತ ಬರುತ್ತೆ, ದ ಬ್ಯಾಟ್ಸ್ ಅಂತ ಹೇಳಿ ಬರುತ್ತೆ. ಪ್ಲೂರಲ್ ಇದ್ರೆ ದ,
ಅದೇ ಸಿಂಗುಲರ್ ಇತ್ತು ಅಂತಂತಂದರೆ ಪ್ರೊನೌನ್ಸಿಯೇಷನು ಕಾನ್ಸನೆಂಟಿಂದ ಸ್ಟಾರ್ಟ್ ಆಗ್ತಾ ಇದೆ, ಅದಕ್ಕೆ ನಾವು ಬರಿಬೇಕು. ಯಾವಾಗ ಕಾನ್ಸನೆಂಟಿಂದ ಸ್ಟಾರ್ಟ್ ಆಗ್ತಾ ಇರಬೇಕು ಪ್ಲಸ್ ಸಿಂಗುಲರ್ ಇರಬೇಕು, ಆವಾಗ ನಾನು ಬಳಸಬೇಕು. ಒಂದು ವೇಳೆ ಪ್ಲೂರಲ್ ಇತ್ತು ಅಂತಂದರೆ ಒಂದೇ ಒಂದು ಆರ್ಟಿಕಲ್, ಅದು ದ ಅನ್ನೋ ಡೆಫಿನೆಟ್ ಆರ್ಟಿಕಲ್. ಹಲವಾರು ಬ್ಯಾಟ್ಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ, ಹಲವಾರು ಬ್ಯಾಟ್ಗಳ ಬಗ್ಗೆ ಮಾತಾಡ್ತಾ ಇದ್ದರೆ ಸೊ ಅದು ಅವಾಗ ನಾನು ದ ಅಂತ ಬಳಸಬೇಕು. ಒಂದು ವೇಳೆ ಬಳಸಿದ್ರೆ ಏನಾಗುತ್ತೆ, ಈ ಅಂದರೆ ಏನು ಹೇಳಿದ್ದೀನಿ ನಾನು, ಒಂದು ಅನ್ನೋ ಅರ್ಥ ಕೊಡುತ್ತೆ, ಅರ್ಥ ತಪ್ಪಾಗ್ತದೆ. ಒಂದು ಬ್ಯಾಟುಗಳು ಸರಿಯಾದ ಫಾರ್ಮ್ ಆಗಲ್ಲ ಸೆಂಟೆನ್ಸಲ್ಲಿ. ಓಕೆ, ಸೊ ಹಾಗಾಗಿ ಇಲ್ಲಿ ಪ್ಲೂರಲ್ ಇದ್ದರೆ ನೇ ಬಳಸಬಾರ್ದು, ದ ಬಳಸ್ಬೇಕು ಇಲ್ಲಿ. ಓಕೆ, ಈ ಥರ ಇರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ನೋಡಿ ಮತ್ತೇನು ಕೊಟ್ಟಿದಾರ, ಪೆನ್ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡ್ರಿ. ಪೆನ್, ಪಿ ಅನ್ನೋದು ಕಾನ್ಸನೆಂಟ್ ಸೌಂಡ್ಸ್, ವ್ಯಂಜನಾ ಪದ ಇದು. ಪೆನ್ ಅನ್ನೋದೇನು, ಸೊ ಪಿ ಅನ್ನೋದು ಕಾನ್ಸನೆಂಟ್ ಸೌಂಡ್ಸ್, ಹಾಗಾಗಿ ನಾನು ಅಂತ ಯೂಸ್ ಮಾಡಿದೆ. ನೆಕ್ಸ್ಟ್ ಯುರೋಪಿಯನ್, ಯುರೋಪಿಯನ್ ಈ ಥರ ಬರಿತೀವಿ ನಾವು, ಯುರೋಪಿಯನ್ ಯುರೋಪಿಯನ್ ಈ ಥರ ಬರಿತೀವಿ. ಸ್ಟಾರ್ಟಿಂಗಲ್ಲಿ ವಾಯ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ವಾಯ್ ಅನ್ನೋದು ಕಾನ್ಸನೆಂಟ್ ಸೌಂಡ್ಸ್, ವಾಯ್ ಜೆಡ್. ಓಕೆ, ಎಕ್ಸ್ ವೈ ಜೆಡ್, ವಾಯ್ ಅನ್ನೋದು ಕಾನ್ಸನೆಂಟ್ ಸೌಂಡ್ಸ್. ನೋಡ್ರಿ ವಾವೆಲ್ಸು 5 ಇದಾವೆ ರೀ, ಎ ಇ ಐ ಓ ಯು, ಇವುಗಳಿಗೆ ಬಿಟ್ಟು ಉಳಿದೆಲ್ಲವೂ ಕೂಡ ಕಾನ್ಸನೆಂಟ್ ಸೌಂಡ್ಸು. ವಾಯ್ ಅನ್ನೋದು ನೋಡ್ರಿ, ಇಲ್ಲಿ ನೋಡ್ರಿ ಕನ್ನಡದಲ್ಲಿ ಈ ಥರ ಬರಿತೀವಿ. ಸೊ ಇಂಗ್ಲೀಷ್ನಲ್ಲಿ ಆದರೆ ಈ ಥರ ಯೋ ಯಾ ಇ ಯು. ಸೊ ಇದು ಕಾನ್ಸನೆಂಟ್ ಸೌಂಡ್ಸ್ ಇದೆ. ಸೊ ಕಾನ್ಸನೆಂಟ್ ಸೌಂಡ್ಸ್ ಇದ್ರೆ ನಾವು ಏನಂತ ಬಳಕೆ ಮಾಡ್ರಿ ಅಂತ ಹೇಳಿದ್ದೀನಿ, ಬಳಕೆ ಮಾಡ್ರಿ ಅಂತ ಹೇಳಿದ್ದೀನಿ ಸ್ನೇಹಿತರೆ. ಸೊ ಇದಿಷ್ಟು ಅನ್ನೋದು ಎಲ್ಲೆಲ್ಲಿ ಬಳಕೆ ಮಾಡಬೇಕು ಅಂತ ಅನ್ನೋದು ಕೆಲವೊಂದು ಎಕ್ಸಾಂಪಲ್ಸ್ ನಿಮಗೆ ಕ್ಲಿಯರ್ ಆಗಿದೆ. ಇನ್ನೂ ಕೆಲವೊಂದು ಎಕ್ಸಾಂಪಲ್ ಕೊಡೋದ್ರ ಮೂಲಕ ನಿಮಗೆ ಇನ್ನೂ ಕ್ಲಾರಿಟಿ ಕೊಡ್ತೀನಿ ಸ್ನೇಹಿತರೆ. ಓಕೆ, ಇಷ್ಟು ಮಾಹಿತಿ ಮಾತ್ರ ನಿಮಗೆ ಗೊತ್ತಿರಲಿ. ಓಕೆ, ಕಾನ್ಸನೆಂಟ್ಸ್ ಇದ್ದರೆ ಕಾನ್ಸನೆಂಟ್ಸ್ ಪ್ರೊನೌನ್ಸಿಯೇಷನ್ ಇದ್ದರೆ ವಾವೆಲ್ಸ್ ಪ್ರೊನೌನ್ಸಿಯೇಷನ್ ಇದ್ದರೆ ಆ್ಯನ್. ಇಷ್ಟೇ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡ್ಬಿಡ್ರಿ. ಒಂದ್ಸಲ ಪ್ರಶ್ನೆ ಆಗಿದೆ ನೋಡ್ರಿ ಸ್ನೇಹಿತರೆ, ಇಲ್ಲಿ 1 ಪಾಕೆಟ್ ಅಂತ ಕೊಟ್ಟಿದ್ದೀನಿ, ಬಟ್ ಪ್ರಶ್ನೆ ಏನಾಗಿತ್ತು, 1 ಐಡ್ ಮ್ಯಾನ್ ಆಗಿತ್ತು. 1 ಐಡ್ ಮ್ಯಾನ್, ಒಂದು ಕಣ್ಣಿನ ಮನುಷ್ಯ ಅಂಥೇಳಿ PDO ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ. ನಾನು ಹೇಳಿದ್ನಲ್ಲ ಲಾಸ್ಟ್ ಸ್ಲೈಡಲ್ಲಿ, ಈ ಪ್ರಶ್ನೆನೇ PDO ಎಕ್ಸಾಮಲ್ಲಿ ಆಗಿದೆ. ಇಲ್ಲಿ ಡ್ಯಾಶ್ ಕೊಟ್ಟಿದ್ರು ಅವರು. ಸೊ ಯಾವ ಸೂಟೇಬಲ್ ಆದ ಆರ್ಟಿಕಲ್ ಆಗುತ್ತೆ ಅಂತ ಹೇಳಿ ಎ ಆಗುತ್ತೆ. ಸರ್ ಅನ್ನೋದು ಓವೆಲ್ಸ್ ಇದೆ, ಇಲ್ಲಿ ನೋಡ್ರಿ ಓವೆಲ್ಸ್ ಇದೆ ಓ ಅನ್ನೋದು, ಮತ್ತೆ ಯಾಕೆ ಇಲ್ಲಿ ಎ ಹಾಕಿದ್ರಿ ಅಂತ ಕೇಳ್ಬೋದು. ನೋಡ್ರಿ 1 ಅಂತ ಹೇಳಿ ಕರಿತೀವಿ ನಾವು. 1 ಕನ್ನಡದಲ್ಲಿ ಈ ಥರ ಬರಿತೀವಿ. 1 ವಿ ಇಂದ ಸ್ಟಾರ್ಟ್ ಆಗ್ತದೆ. 1 ಅನ್ನೋದು ವಿ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ನಾನು ಏನು ಮಾಡಿದೆ, ಸೊ ಅಂತ ಹೇಳಿ ಕರೆದೆ ಸ್ನೇಹಿತರೆ. ಅಂತ ಅನ್ನೋದ್ರಿಂದ ಇದು ಕಾನ್ಸನೆಂಟ್ ಇರೋದ್ರಿಂದ ನಾನು ಅಂತ ಬಳಸಿದೆ ಸ್ನೇಹಿತರೆ. ಅಂಥೇಳಿ ಸೊ ಬಳಸಿದೆ. ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇಷ್ಟು ಕಾನ್ಸೆಪ್ಟ್ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ರೆ ಆ್ಯಕ್ಯುರೇಟಾಗಿ ನೀವು ಆನ್ಸರ್ಸ್ಗಳನ್ನು ಗೊತ್ತು ಮಾಡ್ಕೋಬೋದು. ಓಕೆ, ಯೂನಿವರ್ಸಿಟಿ ನೋಡ್ರಿ, ಫಸ್ಟಿಗೆ ಸ್ಟಾರ್ಟಿಂಗ್ ಅಕ್ಷರ ವಾವೆಲ್ಸ್ ಇರ್ಬೋದು, ಅದ್ರ ಉಚ್ಚಾರ ಯಾವ ತೀರ ಆಗ್ತಿದೆ ಅದ್ರ ಮೇಲೆ ಡಿಪೆಂಡ್ ರೀ. ಫೈನಲ್ ರಿಸಲ್ಟ್ ನಮಗೆ ಉಚ್ಚಾರದ ಮೇಲೆ ಡಿಪೆಂಡ್ ಮಾಡ್ಕೋಬೇಕು. ಓಕೆ, ಸೊ ಇಷ್ಟು ಮಾಹಿತಿ ನಿಮಗೆ. ಸೊ ಎ ಮತ್ತು ಆ್ಯನನ್ನು ಎಲ್ಲೆಲ್ಲಿ ಬಳಕೆ ಮಾಡ್ಕೋಬೇಕು ಅಂತ ಅನ್ನೋದು ಸೊ ನಿಮಗೆ ಸೊ ಕ್ಲಾರಿಟಿ ಇರಬೇಕು ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಸಿ ಈಸ್ ಡ್ಯಾಶ್ ಇಂಟೆಲಿಜೆಂಟ್. ಕೆಲವೊಂದು ಎಕ್ಸಾಂಪಲ್ಸ್ ಎಕ್ಸಸೈಸನ್ನು ಮಾಡಿಸ್ತಾ ಇದ್ದೀನಿ. ಕ್ವಶನ್ಸ್ಗಳನ್ನು ಒಂದು 7-8 ಕ್ವಶನ್ಸ್ ಕೊಟ್ಟಿದ್ದಾರೆ, ಅದನ್ನು ಎಕ್ಸಾಂಪಲ್ಸನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ನೋಡ್ರಿ, ಸಿ ಈಸ್ ಇಂಟೆಲಿಜೆಂಟ್ ಗರ್ಲ್, ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ. ಯಾವ ಆರ್ಟಿಕಲ್ ಸೂಟೇಬಲ್ ಆಗುತ್ತೆ ಅಂತ ಹೇಳಿ ನಾವು ಅದನ್ನು ಐಡೆಂಟಿಫೈ ಮಾಡಬೇಕು. ಇ ಅಂತ ಕೊಟ್ಟಿದ್ದಾರೆ ನೋಡ್ರಿ, ಇ ಅಂತ ಅನ್ನೋದು ಸೊ ವಾವೆಲ್ಸ್ ಇದೆ, ಹೌದಾ? ಎ ಇ ಐ ಓ ಯು. ಇ ಅನ್ನೋದೆಲ್ಲಿದೆ, ಇಲ್ಲಿದೆ ನೋಡ್ರಿ, ಇಂಟೆಲಿಜೆಂಟ್. ಸೊ ಹಾಗಾಗಿ ವಾವೆಲ್ಸ್ ಇದ್ದರೆ ನಾನು ಅಂತ ಹೇಳಿದ್ದೀನಿ ಆ್ಯನ್ ಯೂಸ್ ಮಾಡಿರಿ ಅಂತ ಹೇಳಿದ್ದೀನಿ. ಸೊ ಹಾಗಾಗಿ ಇಲ್ಲಿ ಆ್ಯನ್ ಇಂಟೆಲಿಜೆಂಟ್ ಆಗುತ್ತೆ. ಆ್ಯನ್ ಇಂಟೆಲಿಜೆಂಟ್ ಆಗಿರ್ತಕ್ಕಂಥ ಆರ್ಟಿಕಲ್ ಸರಿಯಾದ ಸೂಟೇಬಲ್ ಆಗಿರುವಂಥದ್ದು. ನೆಕ್ಸ್ಟ್, ಹರ್ ಬ್ರದರ್ ಈಸ್, ಆ್ಯಕ್ಚುಲಿ ಇದು ಫಸ್ಟಿಗೆ ಕ್ಯಾಪಿಟಲ್ ಬರಬೇಕು. ಹರ್ ಬ್ರದರ್ ಈಸ್ ಪೊಲೀಸ್ ಆಫೀಸರ್. ನೋಡ್ರಿ, ಪೊಲೀಸ್ ಅನ್ನೋದು ನಾನು ಹೇಳಿದ್ದೀನಿ ಪ್ಲೂರಲ್ ಇದ್ದರೆ ಒಂದೇ ಆರ್ಟಿಕಲ್ ಬರ್ತದ, ಅದು ದ ಅನ್ನೋ ಆರ್ಟಿಕಲ್. ನೋಡ್ರಿ, ಪೊಲೀಸ್ ಅನ್ನೋದು ಆಲ್ರೆಡಿ ಪ್ಲೂರಲ್ ಫಾರ್ಮಲ್ಲಿ ಇದೆ ರೀ. ಪೊಲೀಸು ಅದರ ಬಹುವಚನ ಏನಾಗುತ್ತೆ, ಪೊಲೀಸ್ ಅನ್ನೋದು ಏಕವಚನ, ಬಹುವಚನ ಕೂಡ ಪೊಲೀಸ್ ಆಗುತ್ತೆ ರೀ. ಸೊ ಹಾಗಾಗಿ ಬರಬಾರ್ದು. ಅನ್ನೋದು ವ್ಯಂಜನ ಇದೆ ಸರ್ ಅಂತ ಹೇಳಿ ಕೇಸಿ ನೀವು ಹಾಕ್ಲಿಕ್ಕೆ ಹೋಗಬಾರ್ದು. ನಾ ಏನು ಹೇಳಿದ್ದೀನಿ, ಬಹುವಚನ ಇದ್ದರೆ ದ ಬಳಸ್ರಿ ಅಂತ ಹೇಳಿದ್ದೀನಿ. ಸೊ ಪೊಲೀಸ್ ಅನ್ನೋದು ಬಹುವಚನ ಇದೆ, ಸೊ ಹಾಗಾಗಿ ದ ಪೊಲೀಸ್ ಆಫೀಸ್. ಹರ್ ಬ್ರದರ್ ಈಸ್ ದ ಪೊಲೀಸ್ ಆಫೀಸ್. ನೆಕ್ಸ್ಟ್, ಡಾನ್ ಬಾಸ್ಕೋ ಈಸ್ ಅಂತ ಆಗ್ತಾ ಇದೆ ನೋಡ್ರಿ, ಆ್ಯನ್ ಅಮೇರಿಕನ್. ನೆಕ್ಸ್ಟ್, ಹಿ ಈಸ್ ಕ್ಯಾಪಿಟಲ್ ಆಗಬೇಕಿದು. ಹಿ ಈಸ್ ಒನ್ ಐಡ್ ಮ್ಯಾನ್. ಪ್ರಶ್ನೆ ಆಗಿದೆ ಸ್ನೇಹಿತರೆ, PDO ಎಕ್ಸಾಮ್. ಅನ್ನೋದು ಕಾನ್ಸನೆಂಟ್ ಸೌಂಡ್ಸ್. ಸೊ ಹಾಗಾಗಿ ನಾನು ಏನು ಮಾಡಬೇಕು, ಒನ್ ಐಡ್ ಮ್ಯಾನ್ ಹಾಕಬೇಕು.
ಒನ್ ಐಡ್ ಮ್ಯಾನ್ ಹಾಕಬೇಕಾಗತ್ತೆ ಸ್ನೇಹಿತರೆ. ಸೊ ಇಷ್ಟು ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರ್ ಆಗಿರಬೇಕು. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ನೋಡ್ರಿ, ರಾಜ್ ವಾಂಟ್ಸ್ ಟು ಬೈ ಕಾರ್. ಸೊ ನೋಡ್ರಿ, ಕ ಅನ್ನೋದು ವ್ಯಂಜನ, ಇಟ್ ಮೀನ್ಸ್ ಕಾನ್ಸನೆಂಟ್ ಸೌಂಡ್ಸ್. ಇವುಗಳಿಗೆ ಬಿಟ್ಟು ಉಳಿದೆಲ್ಲವೂ ಕೂಡ ಏನದವ, ಇಲ್ಲೆಲ್ಲಾದ್ರೂ ಕ ಕಾಣ್ತದೇನ್ರಿ? ಕಾಣ್ತಾ ಇಲ್ಲ. ಇವುಗಳಿಗೆ ಬಿಟ್ಟು ಎಲ್ಲವೂ ಏನದವ, ಎಲ್ಲನೂ ಏನದವ ಅಂತ ಕೇಳಿದ್ರೆ ವ್ಯಂಜನಗಳದವ. ಸೊ ನೋಡ್ರಿ, ಕ ಅನ್ನೋದು ಕೂಡ ಸಿ ಅನ್ನೋದು ಅಥವಾ ಕ ಅನ್ನೋದು ಕೂಡ ಕೆ ಅನ್ನೋದು ಇದನ್ನ. ಸೊ ಹಾಗಾಗಿ ವ್ಯಂಜನ ಇದ್ರೆ ಎ ಸೇರಿಸ್ರಿ. ನೆಕ್ಸ್ಟ್ ಆಕ್ಸ್, ಅನಾಕ್ಸ್. ನೆಕ್ಸ್ಟ್ MP, ಎಮ್ ಈ ಥರ ಬರಿತೀವಿ, ಎ ಅಂತ ಬರಿತೀವಿ, ಎಮ್. ಸೊ ಹಾಗಾಗಿ ಎ ಅಂತ ಉಚ್ಚಾರ ಆಗ್ತದೆ, ಎ ಇಲ್ಲಿದೆ ನೋಡ್ರಿ. ಸೊ ಹಾಗಾಗಿ ಆ್ಯನ್ ಬರುತ್ತೆ, ಆ್ಯನ್ MP. ಮೈ ಫ್ರೆಂಡ್ ಈಸ್ ಆ್ಯನ್ MP. ಈ ಇಂಟ್ರೆಸ್ಟಿಂಗ್ ಮೂವಿ. ಯೂಸ್ಲೆಸ್ ಈ ಥರ ಬರಿತೀವಿ ನಾವು, ವಾಯು ಇಂದ ಬರಿತೀವಿ ನಾವು. ಈ ವಾಯು ಅನ್ನೋದು ಸೊ ಕಾನ್ಸ್ಟೆಂಟ್ಸ್ ಇದೆ, ಹಾಗಾಗಿ ನಾನು ಯೂಸ್ಲೆಸ್ ಮೂವಿ ಆಗಬೇಕು ಸ್ನೇಹಿತರೆ, ಯೂಸ್ಲೆಸ್ ಮೂವಿ ಆಗಬೇಕು. ಸೊ ಇದಿಷ್ಟು ನಿಮ್ಮ ಮತ್ತು ಆ್ಯನ್ ಅನ್ನು ಎಲ್ಲೆಲ್ಲ ಬಳಕೆ ಮಾಡ್ಕೋಬೇಕು ಅನ್ನೋ ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರ್ ಆಯಿತು ಸ್ನೇಹಿತರೆ. ಸೊ ಐ ಥಿಂಕ್ ನಿಮಗೆ ಮತ್ತು ಆ್ಯನ್ ಅನ್ನು ಎಲ್ಲೆಲ್ಲ ಬಳಕೆ ಮಾಡ್ಕೋಬೇಕು ಅಂತ ಅನ್ನೋದು ಸೊ ನಿಮಗೆ ಕ್ಲಿಯರ್ ಆಗಿದೆ ಅಂತ ಹೇಳಿ ಭಾವಿಸ್ತಾ, ನೆಕ್ಸ್ಟ್ ದ ಅನ್ನೋದು ಎಲ್ಲೆಲ್ಲ ಬಳಕೆ ಮಾಡ್ಕೋಬೇಕು ಅನ್ನೋ ಕಾನ್ಸೆಪ್ಟ್ ಕಡೆ ಮುಂದಾಗೋಣ. ದ ಅನ್ನೋ ಕಾನ್ಸೆಪ್ಟ್ ಎಲ್ಲೆಲ್ಲ ಬಳಕೆ ಮಾಡ್ಕೋಬೇಕು ಅಂತ ಅನ್ನೋದ್ರ ಬಗ್ಗೆ ಇವಾಗ ಕಲಿತಾ ಹೋಗೋಣ. ನೋಡ್ರಿ, ದ ಅಂದ್ರೆ ಸೊ ಇದು ಡೆಫಿನೆಟ್ ಆರ್ಟಿಕಲ್. ಯಾವಾಗ ಬಳಸ್ತೀವಿ? ನಿಖರತೆ ಇರಬೇಕು. ನೆಕ್ಸ್ಟ್, ಅದರಂಥ ವಸ್ತು ಯಾವುದೂ ಇರಬಾರ್ದು ಜಗತ್ತಿನೊಳಗಡೆ. ಸೊ ಆ ಸಂದರ್ಭದಲ್ಲಿ ನಾವು ದ ಬಳಸ್ತೀವಿ. ಓಕೆ, ಇಟ್ ಈಸ್ ಅ ಬುಕ್. ಯಾವುದೋ ಒಂದು ಪುಸ್ತಕದ ಬಗ್ಗೆ ಮಾತಾಡಬೇಕಾದ್ರೆ ನಾವು ಬಳಸ್ದೆ ನಾನು, ಬಟ್ ಅದೇ ಪುಸ್ತಕ ಅಂತ ಹೇಳಬೇಕಾಗ್ಯದ, ಆವಾಗ ನಾನು ಬಳಸಬಾರ್ದು. ಇಟ್ ಈಸ್ ದ ಬುಕ್, ಅದೇ ಪುಸ್ತಕ, ಇಟ್ ಈಸ್ ದ ಬುಕ್ ಅಂತ. ಓಕೆ, ದಿಸ್ ಈಸ್ ದ ಇನ್ಸ್ಟಿಟ್ಯೂಷನ್. ನಾನು ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬಗ್ಗೆ ಮಾತಾಡಬೇಕಾದ್ರೆ ದಿಸ್ ಈಸ್ ದ ಇನ್ಸ್ಟಿಟ್ಯೂಷನ್ ಅಂತ ಹೇಳಬೇಕು. ಯಾವುದೋ ಒಂದು ಇನ್ಸ್ಟಿಟ್ಯೂಟ್ ಬಗ್ಗೆ ಮಾತಾಡಬೇಕಾದ್ರೆ ದಿಸ್ ಈಸ್ ಅ ಇನ್ಸ್ಟಿಟ್ಯೂಟ್ ಅಂತ ಹೇಳಬೇಕು. ಅರ್ಥ ಆಗ್ತದ? ಸ್ಪೆಸಿಫಿಕ್ ಆಗಿರಬೇಕು. ಇಟ್ ಮೀನ್ಸ್ ಸೊ ನಿಖರತೆ ಇರಬೇಕು ಮತ್ತು ಯುನಿಕ್ ಆಗಿರಬೇಕು. ಅದು ಯುನಿಕ್ ಅಂದರೆ ಅದರಂಥ ವಸ್ತು ಜಗತ್ತಿನೊಳಗಡೆ ಯಾವುದೂ ಇರಬಾರ್ದು. ಆವಾಗ ನಾನೇನು ಬಳಸಬೇಕು? ದ ಅಂತ ಬಳಸಬೇಕು. ಇಟ್ ಈಸ್ ದ ಬುಕ್, ದ ಬಳಸಿದ್ರು. ಇಟ್ ಈಸ್ ದ ಬುಕ್ ಐ ವಾಂಟೆಡ್. ನನಗೆ ಬೇಕಾಗಿರುವಂಥ ಪುಸ್ತಕ ಅದೇ ಇತ್ತು. ನನಗೆ ಬೇಕಾಗಿದ್ದು ಪುಸ್ತಕ ಅದೇ ಅಂದರೆ ಅದೇ ಅಕ್ಯುರೇಟ್ ಆಗಿ ಮಾತಾಡ್ತಾ ಇದ್ದೀವಿ. ನಿಖರತೆ ಸ್ಪೆಸಿಫಿಕ್ ಆಗಿ ಅದೇ ಬುಕ್ ಬೇಕಿತ್ತು ಅಂತಂದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಪರ್ಟಿಕ್ಯುಲರ್ ಆಗಿ ಯುನಿಕ್ ಆಗಿದೆ ಆ ಪುಸ್ತಕ. ಸೊ ಹಾಗಾಗಿ ಅದ್ರ ಪರ್ಟಿಕ್ಯುಲರ್ ಆಗಿ ಮಾತಾಡ್ತಾ ಇದ್ದೀವಿ. ಸೊ ಹಾಗಾಗಿ ದ ಬಳಸ್ದೆ. ಒಂದು ನೆನ್ಪಿಟ್ಕೊಂಡ್ಬಿಡ್ರಿ, ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ. ಇಲ್ಲಿ ಬಳಸ್ದೆ, ಇಲ್ಲಿ ದ ಬಳಸ್ದೆ. ಈ ಥರ ಕ್ವಶನ್ಗಳು ಕೂಡ ಬರುತ್ತೆ. ದೆರ್ ಈಸ್ ಅ ಗರ್ಲ್, ಇಲ್ಲಿ ಬಳಸ್ದೆ. ಆ್ಯಂಡ್ ದ ಗರ್ಲ್ ಈಸ್ ಪ್ರೆಟ್ಟಿ. ಇಂಥ ಟೈಮ್ಗಳು ಇಂಥ ಕ್ವಶನ್ಸ್ಗಳು ಕೇಳಿದಾಗ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗ್ಬೋದು. ಎರಡೆರಡು ಆಪ್ಷನ್ಸ್ ಕೊಟ್ಟಿರ್ತಾರೆ ಸ್ನೇಹಿತರ. ಯಾವ ಥರ ಅಂತಂದರೆ, ಆ ವ್ಯಕ್ತಿಯನ್ನು ಅದೇ ವಾಕ್ಯದಲ್ಲಿ ಫಸ್ಟ್ ಟೈಮ್ ಪರಿಚಯ ಮಾಡಿಕೊಡ್ತಾ ಇದ್ದರೆ ಡಿಪೆಂಡ್ ಅಪ್ಪನ ಪ್ರೊನೌನ್ಸಿಯೇಷನ್ ಮೇಲೆ ಸೊ ಯಾವ ಆರ್ಟಿಕಲ್ ಯೂಸ್ ಆಗುತ್ತೆ ಅಂತ ಅನ್ನೋದು ನಾವು ಐಡೆಂಟಿಫೈ ಮಾಡ್ಕೋಬೇಕು. ಗ ಅಂತ ಉಚ್ಚಾರ ಆಗ್ತಾ ಇದೆ ನೋಡ್ರಿ. ಗ ಅನ್ನೋದು ವ್ಯಂಜನಾಕ್ಷರ. ಇಟ್ ಮೀನ್ಸ್ ಕಾನ್ಸನೆಂಟ್ ಸೌಂಡ್ಸ್. ಜಿ ಅನ್ನೋದು ಕಾನ್ಸನೆಂಟ್ ಸೌಂಡ್ಸ್ ಇದೆಯಲ್ಲೋ, ಜಿ ಅನ್ನೋದು ಕಾನ್ಸನೆಂಟ್ ಸೌಂಡ್ಸನ ಇಲ್ಲೆಲ್ಲಾದ್ರೂ ಕಾಣ್ತಾ ಇದೆ ಏನ್ರಿ? AEIO ಅಂತ ಹೇಳಿದೆ ನಾನು. AEIO ಇದರಲ್ಲಿ ಯಾವುದಾದ್ರೂ ಜಿ ಅಂತ ಕಾಣ್ತಾ ಇದ್ದೇನೆ? ಇಲ್ಲ. ಸೊ ಇದು ಕಾನ್ಸನೆಂಟ್ಸ್ ಇರೋದ್ರಿಂದ ನಾನು ಸೇರಿಸಿದ್ದೇನೆ. ಅದೇ ಹುಡುಗಿಯನ್ನ ಮತ್ತೆ ಅದೇ ವಾಕ್ಯದಲ್ಲಿ ಸೆಕೆಂಡ್ ಟೈಮ್ ಪರಿಚಯ ಮಾಡಿಕೊಡ್ತಿದ್ದಾರೆ. ಆ್ಯಂಡ್ ದ ಗರ್ಲ್ ಈಸ್ ಪ್ರೆಟ್ಟಿ ಅಂತ ಹೇಳಿ ಅದೇ ಹುಡುಗಿಯನ್ನ ಮತ್ತೆ ಅದೇ ವಾಕ್ಯದಲ್ಲಿ ಪರಿಚಯ ಮಾಡಿಕೊಡ್ತಿದ್ದಾರೆ. ಸೊ ಆವಾಗ ನಾನು ಡೆಫಿನೆಟ್ ಆರ್ಟಿಕಲನ್ನು, ಅದೇ ಹುಡುಗಿ ಬಗ್ಗೆ ಮಾತಾಡ್ತಿದ್ದಾರೆ ಪರ್ಟಿಕ್ಯುಲರ್ ಆಗಿ. ಸೊ ಹಾಗಾಗಿ ನಾನು ದ ಅನ್ನೋ ಡೆಫಿನೆಟ್ ಆರ್ಟಿಕಲನ್ನು ಬಳಕೆ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಇಷ್ಟು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಲಿ. ದ ಅನ್ನೋದೆಲ್ಲ ಗೊತ್ತಿರಬೇಕು ಅಂತ. ಇನ್ನೂ ಭಾಳ ಕಾನ್ಸೆಪ್ಟ್ ಇದ್ದಾವೆ ನೋಡ್ರಿ. ನೆಕ್ಸ್ಟ್, ಗ್ರೂಪ್ಸ್ ಆಫ್ ಐಸ್ಲ್ಯಾಂಡ್. ಐಸ್ಲ್ಯಾಂಡ್ ಅಂದರೆ ದ್ವೀಪ ಅಂತ ಹೇಳಿ ಕರಿತೀವಿ. ದ್ವೀಪಗಳ ಹೆಸರನ್ನು ಹೇಳುವಂಥ ಸಂದರ್ಭದಲ್ಲಿ ಕೂಡ ನಾವೇನು ಮಾಡಬೇಕು? ದ್ವೀಪಗಳನ್ನು ಅದ್ರ ಹೆಸರುಗಳನ್ನು ಹೇಳಬೇಕು. ಅವಾಗಲೂ ಕೂಡ ನಾನು ದ ಅಂತಲೇ ಬಳಸಬೇಕು. ಹೆಸರು ಹೇಳ್ತಾ ಇರಬೇಕು, ಬರೀ ಇಸ್ಲ್ಯಾಂಡ್ಸ್ ಅಲ್ಲ, ಅವ್ರ ಹೆಸರು. ಫಾರ್ ಎಕ್ಸಾಂಪಲ್, ನೇತ್ರಾ ದ್ವೀಪ, ನೇತ್ರಾ ಐಸ್ಲ್ಯಾಂಡ್ಸ್, ಪ್ಯಾರಾ ಐಸ್ಲ್ಯಾಂಡ್ಸ್, ಈ ಥರ ದ್ವೀಪಗಳ ಪರ್ಟಿಕ್ಯುಲರ್ ಆಗಿ ಹೆಸರು ಹೇಳ್ತಾ ಇದ್ರೆ ಅವಾಗ ನಾನು ದ ಬಳಸ್ರಿ. ನೆಕ್ಸ್ಟ್, ನದಿಗಳ ಹೆಸರನ್ನು ಹೇಳುವಂಥ ಸಂದರ್ಭದಲ್ಲಿ ಕೂಡ ನಾವು ದ ಅಂತಲೇ ಬಳಸಬೇಕು. ನದಿಗಳ ಹೆಸರನ್ನು ಹೇಳುವಂಥ ಸಂದರ್ಭದಲ್ಲಿ ಕೂಡ ದ ಅಂತಲೇ ಬಳಸಬೇಕು. ನೆಕ್ಸ್ಟ್, ಓಷಿಯನ್ಗಳ ಹೆಸರನ್ನು ಹೇಳುವಂಥ ಸಂದರ್ಭದಲ್ಲಿ ಕೂಡ, ಓಷನ್ ಅಂತಂದರೆ ಸಮುದ್ರ ಅಂತ ಬರುತ್ತೆ, ಸಮುದ್ರ. ಸೊ ನೋಡ್ರಿ, ಸಮುದ್ರದ ಹೆಸರನ್ನು ಹೇಳುವಂಥ ಸಂದರ್ಭದಲ್ಲಿ ಕೂಡ, ಫಾರ್ ಎಕ್ಸಾಂಪಲ್, ಅರಬ್ಬಿ ಮಹಾಸಾಗರ, ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ,
ದ ಹಿಂದೂ ಮಹಾಸಾಗರ ಅನ್ಬೇಕು ಅವಾಗ. ನೋಡ್ರಿ, ದ ಹಿಂದೂ ಮಹಾಸಾಗರ, ಮಹಾಸಾಗರ ದ ಅಂತ ಬಳಸಿದೆ ನಾನು. ಬಿಕಾಸ್ ಅವ್ರು ಏನು ಹೇಳ್ತಿದ್ದಾರೆ, ರಿವರ್ ಇರಬೇಕು ಒಂದು, ಆ್ಯಂಡ್ ಸಮುದ್ರದ ಹೆಸರಿದ್ರೆ, ಗಲ್ಫ್ಸ್ ಹೆಸರಿದ್ರೆ, ಫಾರೆಸ್ಟ್ಗಳ ಹೆಸರಿದ್ರೆ ನಾನು ದ ಬಳಸಬೇಕು. ಪರ್ಟಿಕ್ಯುಲರ್ ಆಗಿ ಅವ್ರ ಹೆಸರು ಇರಬೇಕು, ಅಂದ್ರೆ ಯೂನಿಕ್ ಆಗಿದೆ ಅಲ್ರಿ. ಫಾರ್ ಎಕ್ಸಾಂಪಲ್ ಕಾವೇರಿ ರಿವರ್ ಅಂತ ಬಳಸಿದ್ರೆ ಅಲ್ಲಿ ಬಳಸ್ರಿ, ಬಟ್ ಪರ್ಟಿಕ್ಯುಲರ್ ಆಗಿ ರಿವರ್ ಹೆಸರಿದ್ರೆ, ಫಾರ್ ಎಕ್ಸಾಂಪಲ್ ಕಾವೇರಿ ರಿವರ್ ಅಂತ ಹೇಳಿದ್ರ ಅಂತ ತಿಳ್ಕೊಡ್ರಿ, ಕಾವೇರಿ ರಿವರ್ ಅವಾಗ ದ ಬಳಸ್ರಿ. ಒಂದು ವೇಳೆ ಲೇಡಿ ಹೆಸರನ್ನ ಕೊಟ್ಟಿದ್ರೆ, ಹಲವಾರು ಲೇಡೀಸ್ ಹೆಸರು ಕಾವೇರಿ ಅಂತ ಇರುತ್ತೆ, ಆವಾಗ ನಾನು ಕಾವೇರಿ ಅಂತ ಹೇಳಬೇಕು. ಹಲವಾರು ಲೇಡೀಸ್ ಹೆಸರು ಇರ್ತಾರೆ, ಬಟ್ ಯುನಿಕ್ ಇಲ್ಲ. ಅವರು ಕಾವೇರಿ ಅನ್ನೋ ಹುಡುಗಿ ಯುನಿಕ್ ಇಲ್ಲ. ಆ ಯುನಿಕ್ ಕಾವೇರಿ ಅಂತ ಹೆಸರು ಭಾಳಷ್ಟು ಜನರಿರ್ತದೆ, ಯುನಿಕ್ ಇಲ್ಲ, ಆವಾಗ ಯುನಿಕ್ ಆಗಲ್ಲ. ಬಟ್ ಕಾವೇರಿ ರಿವರ್ ಅಂತ ಕೊಟ್ಟರೆ ಯುನಿಕ್ ಆಗುತ್ತೆ. ಸೊ ಯುನಿಕ್ ಆದಾಗ ನಾನು ದ ಬಳಸ್ರಿ ಅಂತ ಹೇಳ್ತಾ ಇದ್ದೀನಿ ಇಷ್ಟೇ, ಭಾಳ ಕಷ್ಟ ಏನಿಲ್ಲ. ಸೊ ಕಾಂಪ್ಲಿಕೇಟೆಡ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಓಕೆ, ಈಸಿ ಇದೆ ಕಾನ್ಸೆಪ್ಟ್. ಓಕೆ, ನೆಕ್ಸ್ಟ್ ಸೂಪರ್ಲೇಟಿವ್ ಡಿಗ್ರಿ. ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳಿ ಯಾವಾಗ ಕರಿತೀವಿ, ಆ ಪದದ ಮುಂದೆ EST ಬಂದರೆ ಆವಾಗ ನಾನು ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಟಾಲೆಸ್ಟ್, ಹೈಯೆಸ್ಟ್, ಬಿಗ್ಗೆಸ್ಟ್ ಈ ಥರ ಕಂಡು ಬಂದರೆ ಏನು ಮಾಡ್ತೀವಿ ನಾವು ಅದನ್ನು, ಈ ತರಹ ಕಂಡು ಬಂದರೆ ಅದನ್ನು ನಾವು ಏನು ಮಾಡ್ತೀವಿ ಸ್ನೇಹಿತರೆ, ಸೊ ನಾವು EST ಪ್ರತ್ಯಯ ಬಂದರೆ ಅವಾಗ ನಾನು ದ ಟಾಲೆಸ್ಟ್, ದ ಹೈಯೆಸ್ಟ್, ದ ಬಿಗ್ಗೆಸ್ಟ್, ಇದಕ್ಕೆ ನಾವು ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳಿ ಕರಿತೀವಿ. ಇದಕ್ಕೆ ನಾವು ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳಿ ಕರಿತೀವಿ. ಸೊ ಈ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿರಬೇಕು. ಓಕೆ, ನೆಕ್ಸ್ಟ್ ಮುಂದುವರೆದು ನೋಡಿ. ನೆಕ್ಸ್ಟ್ ನ್ಯೂಸ್ ಪೇಪರ್ಗಳ ಹೆಸರಿದ್ರೆ, ನ್ಯೂಸ್ ಪೇಪರ್ ಮತ್ತು ಮ್ಯಾಗಝಿನ್ಸ್ಗಳ ಹೆಸರಿದ್ರೆ ಪರ್ಟಿಕ್ಯುಲರ್ ಆಗಿ ಹೆಸರು ಇರಬೇಕು. ಬರೀ ನ್ಯೂಸ್ ಪೇಪರ್ ಅಂತಲ್ಲ, ಬರೀ ನ್ಯೂಸ್ ಪೇಪರ್ ನ್ಯೂಸ್ ಪೇಪರ್ ಆಗುತ್ತೆ ಬರೀ ನ್ಯೂಸ್ ಪೇಪರ್ ಕೊಟ್ಟರೆ. ಬಟ್ ಪರ್ಟಿಕ್ಯುಲರ್ ಆಗಿ ನ್ಯೂಸ್ ಪೇಪರ್ ಹೆಸರು ಇರಬೇಕು. ದ ಹಿಂದೂ, ಟೈಮ್ಸ್ ಆಫ್ ಇಂಡಿಯಾ, ಓಕೆ, ಇವೆಲ್ಲ ನ್ಯೂಸ್ ಪೇಪರ್ ಹೆಸರು. ಸೊ ಅದಕ್ಕೆ ನಾನು ದ ಅಂತ ಸೇರಿಸಿದೆ. ಇದು ಕೂಡ ನ್ಯೂಸ್ ಪೇಪರ್ ಹೆಸರು, ಅದಕ್ಕೆ ನಾನು ದ ಅಂತ ಸೇರಿಸಿದೆ. ನೆಕ್ಸ್ಟ್ ದ ಸ್ಟೇಟ್ಸ್ಮ್ಯಾನ್, ದ ಸ್ಪರ್ಧಾ ವಿಜೇತ, ದ ಅರಿವು, ಈ ಥರ. ಸೊ ಪರ್ಟಿಕ್ಯುಲರ್ ಆಗಿ ನಾನು ನ್ಯೂಸ್ ಪೇಪರ್ನ ಹೆಸರನ್ನು ಮೆನ್ಷನ್ ಮಾಡಿದ್ರೆ ಅವಾಗ ನಾನು ದ ಅನ್ನೋ ಆರ್ಟಿಕಲನ್ನು ಯೂಸ್ ಮಾಡಬೇಕಾಗುತ್ತೆ. ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಟ್ರಿ. ನೆಕ್ಸ್ಟ್ ಆಕಾಶ ಕಾಯಗಳ ಬಗ್ಗೆ. ಆಕಾಶ ಕಾಯ ಅಂತಂದರೆ ಭೂಮಿ ಆಗಿರ್ಬೋದು, ಆಕಾಶ ಏನಂತಾರೆ ಇದು ಏನಂತಾರೆ ರೀ ಅದಕ್ಕೆ, ಸೂರ್ಯ ಆಗಿರ್ಬೋದು, ಚಂದ್ರ ಆಗಿರ್ಬೋದು. ಹೆವನ್ಲಿ ಬಾಡೀಸ್ ಅಂತಂದರೆ ಆಕಾಶಕಾಯಗಳು ಅಂತ. ಈ ಆಕಾಶಕಾಯಗಳ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲೂ ಕೂಡ ನಾನು ದ ಅಂತಲೇ ಬಳಸಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ದ ಮೂನ್, ಚಂದ್ರ ಅಂತಂದರೆ ಆಕಾಶಕಾಯ ಇದೊಂದು. ಸೊ ಆವಾಗ ನಾನು ದ ಅಂತಲೇ ಬಳಸಬೇಕು. ಸನ್, ದ ಸನ್ ಅಂತ ಬಳಸಿದೆ. ಅರ್ತ್, ದ ಅರ್ತ್ ಅಂತ ಬಳಸಿದೆ. ನೆಕ್ಸ್ಟ್ ದಿಕ್ಕುಗಳ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲೂ ಕೂಡ ನಾನು ದನೇ ಬಳಸಬೇಕು. ದಿಕ್ಕುಗಳ ಬಗ್ಗೆ ಮಾತಾಡಬೇಕಾದ್ರೆ ದ ಈಸ್ಟ್, ದ ವೆಸ್ಟ್, ದ ನಾರ್ತ್, ದ ಸೌತ್, ಈ ತರಹ. ಸೊ ಯಾವುದೇ ಅರ್ಥ ಮಾಡ್ಕೊಂಬಿಡ್ರಿ. ದಿಕ್ಕುಗಳ ಬಗ್ಗೆ ಮಾತಾಡೋಂಥ ಸಂದರ್ಭದಲ್ಲಿ, ಆಕಾಶಕಾಯಗಳ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ, ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನ್ಯೂಸ್ ಪೇಪರು ಮತ್ತು ಮ್ಯಾಗಝಿನ್ಸ್ಗಳ ಹೆಸರಿದ್ರೆ ನಾವು ದ ಅಂತಲೇ ಬಳಸಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಇಷ್ಟು ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿರಬೇಕು. ನೆಕ್ಸ್ಟ್ ಇನ್ನೊಂದು ನೋಡ್ರಿ, ಹಿಸ್ಟೋರಿಕಲ್ ಮಾನ್ಯುಮೆಂಟ್ಸ್, ಐತಿಹಾಸಿಕ ಸ್ಮಾರಕಗಳ ಜೊತೆಗೂ ಕೂಡ ನಾನು ದನೇ ಬಳಸಬೇಕು. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ತಾಜ್ ಮಹಲ್, ರೆಡ್ ಫೋರ್ಟ್, ಈ ಥರ ಇದೆ. ರೆಡ್ ದ ಈ ಥರ ಕಂಡು ಬರ್ತಾ ಇದೆ. ಕುರುಕ್ಷೇತ್ರ, ಫ್ರೆಂಚ್ ರೆವಲ್ಯೂಷನ್, ಈ ಥರ. ಸೊ ಆವಾಗ ನಾನು ದ ಅಂತಲೇ ಬಳಕೆ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರ. ಸೊ ಇಷ್ಟು ಕಾನ್ಸೆಪ್ಟನ್ನು ನೀವು ನೆನ್ಪಿಟ್ಕೊಂಡ್ರೆ ಸೊ ಅಕ್ಯುರೇಟಾಗಿ ಆನ್ಸರ್ಸ್ಗಳನ್ನು ಏನು ಮಾಡ್ಕೋಬೋದು, ಸೊ ಗುರ್ತು ಮಾಡ್ಕೋಬೋದು. ನೆಕ್ಸ್ಟ್ ಬೈಬಲ್, ನೆಕ್ಸ್ಟ್ ರಾಮಾಯಣ, ವೇದಾಸ್. ಇಟ್ ಮೀನ್ಸ್ ಇದರ ಅರ್ಥ ಏನೋ, ಧರ್ಮಗಳ ಹೆಸರಿದ್ರು ಕೂಡ ನಾವೇನು ಮಾಡಬೇಕು, ಧರ್ಮಗಳ ಹೆಸರಿದ್ರು ಕೂಡ ನಾವು ದ ಅಂತಲೇ ಬಳಸಬೇಕು. ಬೈಬಲ್ ಧರ್ಮ ಗ್ರಂಥಗಳ ಹೆಸರು, ಬೈಬಲ್, ಕುರಾನ್ ಆಗಿರ್ಬೋದು. ಕುರಾನ್ ನೋಡ್ರಿ ಮುಸ್ಲಿಂ ಧರ್ಮದ್ದು ಕುರಾನು. ಸೊ ಇವೆಲ್ಲ ಧರ್ಮ ಗ್ರಂಥಗಳ ಹೆಸರಿದ್ರು ಕೂಡ ನಾವೇನು ಮಾಡ್ಕೋಬೇಕು, ಸೊ ದ ಅಂತಲೇ ಯೂಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಇಷ್ಟು ಕಾನ್ಸೆಪ್ಟನ್ನು ನೀವು ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇದ್ರೂ ಕೂಡ ನಾನು ದನೇ ಬಳಸಬೇಕು. ನೆಕ್ಸ್ಟ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್, ದ ತಬಾಲ ನೋಡ್ರಿ, ಗಿಟಾರ್ ಅಂತ ಬಳಸಿದ್ರು, ಇದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್, ಅದ್ರ ಹಿಂದ್ಗಡೆ ನಾನು ದ ಬಳಸಿದೆ. ನೆಕ್ಸ್ಟ್ ಪಿಯಾನೋ, ನಾವು ಬರ್ಸ್ತೀವಲ್ರಿ ಪಿಯಾನೋ ಅಂತ ಹೇಳಿ, ಸೊ ಅದು ಕೂಡ ಸೊ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್, ಆವಾಗಲೂ ಕೂಡ ನಾನು ದ ಅಂತಲೇ ಬಳಸಿದೆ. ಧಾರ್ಮಿಕ ಸಮುದಾಯಗಳಿದ್ರೂ ಕೂಡ ನಾನು ಏನು ಮಾಡ್ಕೋಬೇಕು, ದ ಅಂತಲೇ ಬಳಸಬೇಕು. ಹಿಂದೂಸ್, ಮುಸ್ಲಿಮ್ಸ್, ಅದ್ರ ಹಿಂದ್ಗಡೆ ನಾನು ದ ಬಳಸಿದೆ, ಇಲ್ಲೂ ಕೂಡ ದ ಬಳಸಿದೆ.
ನೆಕ್ಸ್ಟ್ ಪಕ್ಷಗಳ ಹೆಸರಿದ್ರು ಕೂಡ ಕಾಂಗ್ರೆಸ್ ಪಕ್ಷ, ಬಿ ಜೆ ಪಿ, ದ ಜನತಾ ಪಾರ್ಟಿ, ದ ಕಾಂಗ್ರೆಸ್, ಈ ಥರ ಹೆಸರಿದ್ರು ಕೂಡ ನಾನು ದನೇ ಬಳಸಬೇಕು. ಸೊ ಇದಿಷ್ಟು. ಸೊ ಇವತ್ತಿನ ಕ್ಲಾಸ್ ಸಾಕು. ಮತ್ತು ನಾಳಿನ ಕ್ಲಾಸಲ್ಲಿ ಮುಂದುವರೆದ ಪಾಠನ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಇನ್ನೂ ಕೂಡ ಸಾಕಷ್ಟಿದೆ. ನಾಳಿನ ಕ್ಲಾಸಲ್ಲಿ ಏನು ಮಾಡೋಣ, ಸೊ ಮುಂದುವರೆದ ಭಾಗವನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗೋಣ ಸ್ನೇಹಿತರೆ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.